Challenge accepted. ಹಾಯ್ ಹಲೋ ನಮಸ್ಕಾರ. ಪ್ರೀತಿಯ ಜೀ ಕನ್ನಡದ ವೀಕ್ಷಕರಿಗೆ ಚಾಲೆಂಜ್ ಎದ್ದಿದ್ರೆ ಕಾಸು ಎದ್ದಿದ್ರೆ ಲಾಸು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಐ ಲವ್ ಯು. ಎತ್ತಿದ್ರೆ ಕಾಸು ಮಲಗಿದ್ರೆ ಲಾಸು ಚಾಲೆಂಜು ಗೆದ್ದೋರೆ ಇಲ್ಲಿ ಬಾಸು. ಹಲೋ 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 ನೋ 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 ಅವರು ಅಯ್ಯೋ ಹಿಂದೆಪ್ಪ ಏನಯ್ಯ ಮಾಡಿದ್ರು ಏನಾದ್ರು ಅಲ್ಲಗಿ ಗೋ ಫ್ರಮ್ ಗೋ ಟು ಕೀನ್ಯಾ ನಮ್ದು ಇದಪ್ಪ ನಮ್ ಬೆಟ್ಟಿದ್ದು ಮೈನ್ ಮಧ್ಯೆ ಕುತ್ಕೊಂಡ್ಬಿಡ್ತೀವಿ ಕರೆಕ್ಟಾಗಿ ಚಾನಲ್ ಮಧ್ಯೆ ಸಕ್ಕದಾಗದಕ್ಕೆಲ್ಲ ಮಾತ್ರ ಬುಕ್ಸು ಗಿಕ್ಸು ಎಲ್ಲ ಕನ್ನಡ ಪುಸ್ತಕ ಇಡಬಾರ್ದ ಕನ್ನಡ ರಿಯಾಲಿಟಿ ಶೋಲಿ ಕನ್ನಡ ಪುಸ್ತಕ ಉಪಹಾರ 10,000, ಸಂಜೆ ಉಪಹಾರ 8,000, ಕಾಫಿ ಟೀ 4,000, ನೀರು 4,000, ನಿದ್ದೆ 10 ನಿಮಿಷ. ಬಾ 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 ಬಾ. ತಮ್ಮಲ್ಲಿ ನನ್ನದು ಈ ಮನವಿ ಏನು ಅಂದ್ರೆ ಎಲ್ಲರಿಗೂ ಸೇರಿಸಿ ಈ ಮನವಿ ಏನಪ್ಪಾ ಅಂದ್ರೆ ಊಟನ ಎಷ್ಟು 12,000 ರೂಪಾಯಿ ಮಾಡಿದ್ದಾರೆ, ಉಪಹಾರ 10,000 ರೂಪಾಯಿ, ಸಂಜೆ ಉಪಹಾರ 8,000 ರೂಪಾಯಿ, ಕಾಫಿ ಟೀ 4,000 ರೂಪಾಯಿ. ಇದ್ರ ಬಗ್ಗೆ ನಾನು ಸ್ಪಷ್ಟನೆ ನೀಡ್ತೀನಿ ನಿಮ್ಗೆ. 4,000 ರೂಪಾಯಿನ ಕಾಫಿ ಟೀ ಮಾಡಿದಾರೆ. ನಮ್ಮ ಅಪ್ಪ ಅವ್ವ 2,000 ರೂಪಾಯಿ 2 ತಿಂಗಳ ಸಂಸಾರ ಮಾಡೋರು. ನೀವು ಕಾಫಿ ಟೀನ 4,000 ರೂಪಾಯಿ ಮಾಡಿದ್ರೆ ಹೆಂಗ್ ಕುಡಿಯೋದು, ಹೆಂಗ್ ತಿನ್ನೋದು, ಇದನ್ನ ನೀವು ಥಿಂಕ್ ಮಾಡ್ಬೇಕು. ಎರಡನೇದು, ಇಡೀ ಪ್ರಪಂಚದಲ್ಲಿ ಅತಿ ದುಬಾರಿ ದೇಶವಾದ ದುಬೈ, ಕುವೈಟ್ಲು ಕೂಡ ಅಷ್ಟೊಂದಿಲ್ಲ. ಆದ್ರೂ ತೊಂದರೆ ಇಲ್ಲ, ನಾನು ಅಕ್ಸೆಪ್ಟ್ ಮಾಡ್ತೀನಿ, ಸ್ವೀಕರಿಸ್ತೀನಿ, ನೋ ಪ್ರಾಬ್ಲಮ್. ಬಟ್ ನೀರು ಮನುಷ್ಯನ ಮೂಲಭೂತ ಆಧಾರಗಳಲ್ಲಿ ಒಂದಾದ ನೀರು. ರೋಟಿ ಕಪಡ ಮಕಾನ್ ಅಂತ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಹೇಳಿದ್ದಾರೆ. ಏನಂತ? ರೋಟಿ ಕಪಡ ಮಕಾನ್ ಅದು ಮನುಷ್ಯನ್ ಫ್ರೀಯಾಗಿ ಸಿಗ್ಬೇಕು ಅಂತ. ಟೀ ಬೇಡ ಸ್ವಾಮಿ, ನನ್ ಕಾಫಿ ಟೀ ಕುಡಿಯಲ್ಲ, ಲೆಮನ್ ಜ್ಯೂಸ್ ಕುಡಿತೀನಿ, ನಂಗೆ ಲೆಮನ್ ಜ್ಯೂಸ್ ಬೇಕು. ಇಲ್ಲ, ಏನ್ ಮಾಡೋದೀಗ? ನಮ್ಮ ಮಮ್ಮಿ ಕಾಫಿ ಟೀನ ಹಾಲೇ ತರ್ಸಲ್ಲ. Go and ask ಮಮ್ಮಿ ಲಕ್ಷ್ಮಿ, ಮಲ್ಲಣ್ಣ, ಮೈ ಮಮ್ಮಿ ಡ್ಯಾಡ್, he never bring ಕಾಫಿ ಟೀ ಹಾಲ್. ನೋ. ಒಂದು ಚೊಂಬು, ಒಂದು ಬಾಟ್ಲು ನೀರು 4,000 ರೂಪಾಯಿ. 4,000 ರೂಪಾಯಿ ಕೊಟ್ಟು ನೀರು ಕುಡಿದ್ಮೇಲೆ ಅದು ಖಾಲಿ ಮಾಡಕ್ 4,000. ಶೌಚಾಲಯ ಮೀನ್ಸ್ ಖಾಲಿ ಮಾಡೋ ಕೆಲಸ. ಈ ಕಡೆ ಅನ್ನ ಉಣ್ಣೋದು, ಆ ಕಡೆ ಖಾಲಿ ಮಾಡೋದು. 4,000. ವೈ ಶುಡ್ ವಿ ಪೇ? ಇಂಗ್ಲಿಷ್ ಯಾಕೆ ಮಾತಾಡಿದೆ ಅಂದ್ರೆ ಇಲ್ಲಿ ಜೂಲಿ ಇದೆ. ಜೂಲಿಗೆ ನೋ ಕನ್ನಡ, ಶಿ ಡೋಂಟ್ ನೋ ಕನ್ನಡ. ನಾವು ಕನ್ನಡನ ಪ್ರೀತಿಸ್ಬೇಕು. ನಾರಾಯಣ್ ಗೌಡ್ರು ನಾದ್ನಿ ಮಗ ಆಗ್ಬೇಕು, ವಾಟಾಳ್ ನಾಗರಾಜ್ ವಾರ್ಗಿತ್ತಿ ಮಗ ಆಗ್ಬೇಕು, ಜೊತೆಗೆ ಬೇರೆ ಭಾಷೆನ ಆಧರಿಸ್ಬೇಕು. ಆದ್ರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು ಇದೊಂದು ವಿಚಾರ ಗಮನಕ್ಕೆ ತಗೊಳ್ಳಿ. ಜೊತೆಗೆ ನಿದ್ದೆ 20, ಇದೊಂದು ಹೊಸದೊಂದು ನಾನು ಕಂಡಂಗೆ 20,000 ರೂಪಾಯಿ ನಿದ್ದೆ 10 ನಿಮಿಷಕ್ಕೆ. 10 ನಿಮಿಷ ನಿದ್ದೆ 20,000. ಅದ್ರ ಬಗ್ಗೆ ನಾನು 5 ನಿಮಿಷ ಯೋಚನೆ ಮಾಡಿ ಮಾತಾಡ್ತೀನಿ. ಮಾತಲ್ಲೇ ಮಹಡಿ ಕಟ್ಟೋ ಮಾತಿನ ಮಲ್ಲ ಪ್ರಥಮ್ನ ಮಾತು ಕೇಳ್ತಿದ್ರೆ ಲೀಡರ್ ಆಗಿ ಪಕ್ಷ ಕಟ್ಟಿದ್ರು ಕಟ್ತಾನೇನೋಪ್ಪ ನಮ್ ಚಾಲೆಂಜ್ ರೂಮ್ ಅಲ್ಲಿ. ಎಲ್ಲ ಒಬ್ರಿಗೊಬ್ರು ಪರಿಚಯ ಚೆನ್ನಾಗಿರೋದಲ್ಲ? ತುಂಬಾ ಚೆನ್ನಾಗೈತಾ? ಏನ್ ಅಡಿ ಅಂದ್ರೆ ಎಲ್ಲಾದ್ರ ಬಗ್ಗೆ ಮಾತಾಡಿದ್ರಿ? ನನಗೆ ನನ್ನೊಂದು ಕ್ಲಾರಿಫಿಕೇಶನ್ ಹೇಳಿ ಅಡಿ ಅಂದ್ರೆ. ಈಗ ಮಾತ್ರ ಬಂದಿದ್ದು ನಡ್ರಸ್ತೆಲ್ ನರೇಂದ್ರ ಮೋದಿ ಸಿಕ್ತಂಗಾಯ್ತು. ತುಂಬಾ ಖುಷಿ ಆಯ್ತು ನನ್ನ ಮನ್ಸಿಗೆ. ಹೌದಾ? ನೀವು ಕೆಲವು ಸತಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತೀರಿ, ಕೆಲವು ಸತಿ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀರಿ, ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡ್ತೀರಿ, ಕೆಲವ್ರ ಬಗ್ಗೆ ವಾಟಾಳ್ ನಾಗರಾಜ್ ಬಗ್ಗೆ ಮಾತಾಡ್ತೀರಿ. ನೀವು ಒಂಥರ ಅಸ್ತಿತ್ವಾತೀತ. ನೀವು ಅಂದ್ರೆ ಈ ಜಾತ್ಯಾತೀತ, ಧರ್ಮಾತೀತ,
ಎಲ್ಲ ಅತೀತಗಳನ್ನ ಮೀರಿದವ್ರು ನೀವು ಒಂಥರ ಅಸ್ತಿತ್ವಾತೀತ. ನಿಮ್ಮ ಇರುವಿಕೆನೇ ನಂಗೆ ಡೌಟ್ ಆಗ್ತಾ ಇದೆ, ನೀವು ಇದ್ದೀರಾ ಇಲ್ವಾ ಅಂತ, ಅಥವಾ ಇದ್ರೆ ಯಾವ ರೂಪದಲ್ಲಿ ಇದ್ದೀರಾ ಅಂತ. ಅಷ್ಟು ಇಂಟೆಲಿಜೆಂಟ್ ಅಂಡ್ ಬೃಹದಾಕಾರವಾಗಿ ಬೆಳೆದು ಬಿಟ್ಟಿದ್ದೀರಾ ಮುಂಚೆನೆ. ಅದ್ಭುತವಾದ ಪ್ರತಿಭೆ. ಹೌದು, ಅದೇ ನಿಮ್ಮ ಮಾತುಗಳು ನಾನು ಕೇಳ್ತಾ ಇದ್ದೆ. ನನಗೆ ಮಾತುಗಳು ಹೆಂಗೆ ನಿಮಗೆ ಮತ್ತೆ ಪ್ರತ್ಯುತ್ತರ ಕೊಡಬೇಕು, ಪ್ರತಿಯಾಗಿ ಮಾತುಗಳನ್ನ ಹೇಗಾಡ್ಬೇಕು ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ಇಂಥ ಒಂದು ಸ್ಥಿತಿಯಿಂದ ತಂದಿಟ್ಟೋದಕ್ಕೆ ನಮ್ಮ ಅಳಿಯಂದ್ರಿಗೆ ನಾನು ಅದ್ಭುತವಾದ ಚಪ್ಪಾಳೆ ಮೂಲಕ ಅಭಿನಂದಿಸ್ತಾ ಇದ್ದೀನಿ. ಆಮೇಲೆ ನನ್ನದೊಂದು ಕಂಪ್ಲೇಂಟ್ ಇದೆ ಸರ್. ಹೇಳಿ. ಈ ಶೋ ಅಲ್ಲಿ ಹೇಳಿ. ನೀವು ಏನ್ ಸರ್ ಹೇಳಿದ್ರಿ ಬರ್ಬೇಕಾರೆ? ಏನ್ ಹೇಳಿದ್ರೆ ಹೇಳಿ. ಏನ್ ಹೇಳಿದ್ರಿ ಅಂದ್ರೆ ಕಂಡೀಷನ್ ನಂಬರ್ 1, 10 ಸೆಕೆಂಡ್ ಗಿಂತ ಕಣ್ಣು ಮುಚ್ಚಿದ್ರೆ ಅದು ನಿದ್ರೆಯಿಂದ ಭಾವಿಸಲಾಗುತ್ತದೆ. ಹೌದು. ಕಂಡೀಷನ್ ನಂಬರ್ 2, ವಸ್ತುಗಳು ಸ್ಥಾನ ಪಲ್ಲಟ ಆಗುವಾಗಿಲ್ಲ. ಇಲ್ಲಿ ಬಂದಿದ್ದು ಇಲ್ಲಿ ಒಂದು ವ್ಯಾಲೆಂಟೈನ್ಸ್ ಡೇ ಅಟ್ಮಾಸ್ಫಿಯರ್ ನ ಪ್ರಶಾಂತತೆಗೊಳಿಸೋಕೆ, ತುಂಬಾ ಖುಷಿಗೊಳಿಸೋಕೆ, ಬೇರೆ ಯಾರಿಗೂ ಇಲ್ಲದೆ ನಮಗ್ ಸ್ಪೆಷಲ್ ಮಾಡಿದೀರಾ. ಬಲೂನ್ಸ್ ಹಾಕಿದೀರಾ, ವರ್ಣರಂಜಿತವಾಗಿ ಮಾಡಿದೀರಾ ಅಂತ. ಅಲ್ಲಿ ಇಲ್ಲಿ ಕೆಲವು ಬಲೂನ್ಸ್ ನ ಮಾಡಿರೋದು ಅದು ಇದಾಗಿದೆ. ಹೌದು, ಅದಾಗಿದೆ. ಇದಾಗಿರೋದ್ರಿಂದ ಮಾಡಿ ಇದಾಗಿರೋದ್ರಿಂದ ನಾನು ಮಾಡಿಲ್ಲ. ಅಲ್ಲ, ಆ ಥರದ ರೂಲ್ ನಾನು ಮಾಡಿಲ್ಲ, ಆ ಥರದ ಯಾವುದೇ ರೂಲ್ ನಾನು ಮಾಡಿಲ್ಲ. ಯಾರ್ದು ಕಟ್ ಮಾಡಿ ನಿಮಗೆ ಕೊಡಬೇಕು ಅಂತ ಅವ್ರು ಏನೇನ್ ಮಾಡಿದಾರಲ್ಲ. ಅಲ್ಲ, ಇಲ್ಲಿ ಹೇಳಕ್ ಕೇಳ್ರಿ ಅದೇಂದ್ರೆ ನಿಮ್ದೇ ಮಾತಾಡ್ರಿ. ನಾನಿಲ್ಲಿ ನಿರೂಪಕನಾಗಿ ನಿಮ್ನೆಲ್ಲ ಕಾಯ ಕೆಲಸ ಕೊಟ್ರೆ ನನ್ನ ಮಾತು ಒಂದ್ ಸ್ವಲ್ಪ ಕೇಳಿ. ಇವಾಗ ಏನೇನ್ ಮಾಡೋರಲ್ಲ ಇದಕ್ಕೆಲ್ಲ ಮೈನಸ್ಸು ನಾವು ನೋಡ್ತಾ ಇರ್ತೀವಿ ಏನೇನ್ ಮಾಡ್ತಾ ಇರ್ತಾರೆ ಅಂತ ಅಲ್ವಾ. ಹದ್ದಿನ ಕಣ್ಣುಗಳವೆ ಇಲ್ಲಿ ಸುತ್ತಮುತ್ತ. ಬಟ್ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ. ಐ ಥಿಂಕ್ ಯಾವ ಥರದ ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕನ್ಫರ್ಮ್ ಊಟ. ಕನ್ಫರ್ಮ್ ಊಟ? ಕನ್ಫರ್ಮ್ ಕೇಕ್. ಕೇಕ್ ಇಲ್ಲ. ಅರೆ ನೀವು ಯಾರು ವ್ಯಾಲೆಂಟೈನ್ಸ್ ಅಲ್ಲ ಅಂದ್ಮೇಲೆ ನಾನೇ ಕೇಕ್ ನಿಮ್ಮ ಒಳಮರ್ಮ ಎಲ್ಲ ಗೊತ್ತಾದ್ಮೇಲೆ ನಾವು ಕೇಕ್ ನ ಕ್ಯಾನ್ಸಲ್ ಮಾಡ್ಬಿಟ್ವಿ. ಸರಿಲ್ಲ ಇವಾಗ ಬಂದಿದ್ದೀವಿ. ಸೊ ಈಗ ಇಲ್ಲಿ ಒಳಗಡೆ ಬಂದ್ಮೇಲೆ ಪ್ರಪೋಸಲ್ಗಳು, ರಿಜೆಕ್ಷನ್ಗಳು, ಕನ್ಫೆಷನ್ಗಳು ಎಲ್ಲ ಆಗ್ಲಿ, ಆಮೇಲೆ ಕೇಕ್ ತರಿಸ್ತೀವಿ, ಆಮೇಲೆ ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟ ಮಾಡಿದವ್ರು ಅಷ್ಟು ಮಾಡಲ್ವಾ? ಹಿಂಗೆಲ್ಲ. ಓಕೆ, ರೆಡಿ ಫಾರ್ ದ ಸರ್ಪ್ರೈಸ್? ಓಕೆ, ವೇಟಿಂಗ್. ತುಂಬಾ ಏನೋ ಆಸೆ ಪಡ್ತಾ ಇದ್ದೀರಾ? ಬಹಳ ಆಸೆ ಪಟ್ಟು ಕೇಳ್ತಾ ಇದ್ರು ಅಳಿಯಂದ್ರು ಊಟ ಮಾಡ್ಬೇಕು ಅಂತ. ಇನ್ಯಾರಿಗೂ ಊಟ ಮಾಡ್ಬೇಕು ಅನಿಸ್ತಾ ಇದೆ ಎಲ್ಲರಿಗೂ. ಶಬಾಷ್. ಧನು, Julia, want to have food? Dina, hey, want to have food? Okay. We have typical Indian food. Okay. Okay. You have whatever you want and how much ever you want. Okay. ಯಾರು ಎಷ್ಟು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ತಿನ್ಬೋದು. 2 night free. Yeah. Enjoy the food. Ready? Huh? Attack. Go. ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನದಾತೋ ಸುಖಿ ಭವ. ರಾಜ ಸರ್ ಈಗ ಫ್ರೀ ಮೀಲ್ಸ್ ಕೊಟ್ಟಿದ್ದಕ್ಕೆ 12,000 ರೂಪಾಯಿ ಬದ್ದು ಕೊಟ್ಟಿದ್ದಕ್ಕೆ ಕಡೆಯಿಂದ ಮಾವನ್ಗೆ ಒಂದು ಶುಭಾಶಯ. ಥ್ಯಾಂಕ್ಸ್. ಬನ್ನಿ ಹೇಳಿದ್ರೆ ಊಟ ಮಾಡಿ ಫಸ್ಟ್. खाना खा के फिर सो जाना है. करेक्ट. और नॉनवेज नरला वेज. ಕಾವ್. ಹೇಗಿದೆ ಟೇಸ್ಟು? ಸೂಪರ್ ಆಗಿದೆ ಅಲ್ಲ? क्या हो गई? नहीं ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಯ್ತು. ಒಂದು ಟಾಸ್ಕ್ ಮುಗೀತು, ಎರಡನೇ ಟಾಸ್ಕ್ ಆ ಟಾಸ್ಕ್ ಮುಗೀತು. ಅಂದ್ರೆ ನನ್ನ ಮಾನ ಕಾಪಾಡಬೇಕು. ಚೆನ್ನಾಗಿ ತಿಂದು ಮಲ್ಗಿಲ್ಬಿಟ್ಟಿರ ಆಮೇಲೆ ಇಲ್ಲ ಗೊತ್ತಲ್ಲ ಹೋಟೆಲ್ ನಗರಕ್ಕೆ ಏನಾಯ್ತದೆ ಅಂತ. ಏನು ಹೇಳಿ ಅಂದ್ರೆ ಫೈನ್ ಸರ್. ಫೈನ್. ಕಡಿಮೆ ಇಟ್ಕೊಂಡು ತಿನ್ನಿ, ಆರಾಮಾಗಿ ತಿನ್ನಿ. ಇದು ಫ್ರೀ ಅಲ್ಲ ಸರ್ ಇದು? ಆಮೇಲೆ ನಾನೊಂದು ಟಾಸ್ಕ್ ಅಲ್ಲಿ ನೋಡಿದೀನಿ ಸರ್, ಇನ್ನು 5 ಕ್ಷಣದಲ್ಲಿ ನಿಮ್ಮ ಟಾಸ್ಕ್ ಮುಗಿಯುತ್ತದೆ ಅಂತ ಹೇಳ್ತೀರಾ. ಅದಕ್ಕೆ ಮುಂಚೆ ಎಷ್ಟಾಯ್ತು ಅಷ್ಟು ಒಟ್ಟಿಗೆ ಹಾಕೊಳ್ಳಿ. ಅಲ್ಲ, ಚೋಕಿಗೆ ಹಾಕ್ಬಿಟ್ಟಾತು, ಉಸಿರಿಗೆ ಹಿಡ್ಕೊಂಡ್ಬಿಟ್ಟಾತು. ಆರಾಮಾಗಿ ತಿನ್ನಿ ಅಂದ್ರೆ ನಿಧಾನವಾಗಿ ನಾಳೆ ಬೆಳಗ್ಗೆ ತಂಗ ತಿನ್ನಿ ಅಂತಲ್ಲ. ಆಂಬ್ಯುಲೆನ್ಸಿಗೆ ಕೆಲಸ ಕೊಡ್ಬೇಡಿ ಆಮೇಲೆ.
Not you Wow. tell okay. 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 ಓಹೋ Slowly. ಅಂದ್ರೆ ಅಷ್ಟೊಂದೇನು ಆತ್ರ ಇಲ್ಲ, ನಿಧಾನ. ಒಂದು ಮನವಿ ಎಲ್ಲರಲ್ಲೂ, ಸಸ್ಯಾಹಾರ ಶ್ರೇಷ್ಠ ಆಹಾರ, ಗೋ ಫಾರ್ ವೆಜ್, ಇದು ಪಾಲಿಸಿ ಆದಷ್ಟು. ಹಾಗಾಗಿ ನಮ್ಮ ಅಳಿಯಂದ್ರು ಗ್ರೀನ್ ಶರ್ಟ್ ಹಾಕೊಂಡ್ ಬಂದಿದ್ದಾರೆ. ಗೋ ಗ್ರೀನ್, ಗ್ರೀನ್ ನೋಡಿ. ಜೈ. ಸೂಪರ್. ಅಳಿಯಂದ್ರೆ ಹೇಳಿ ಮಾವ. ಈಗ ಅವರು ತಿನ್ಸಂಗಿಲ್ಲ, ಜೂಲಿಯಾ ನೀವು ತಿನ್ಸ್ಬೋದಲ್ಲ? ಯಾರಿಗೆ? ಯಾವುದೇ ಕಾರಣಕ್ಕಿಲ್ಲ ಮಟನ್ ಮುಟ್ರ ಕೈಲಿ ಅದಂಗ್ ಬಾಯಿಗೆ ಆಗ್ತಾನೆ ನನ್ನ ಬಾಯಿಗೆ. ಅದೇ ನೀವ್ ತಿನ್ಸ್ಬೋದಲ್ಲ ಅಂತ ಹೇಳಿದ್ದು. ಯಾವ್ದನ್ನ? ವೆಜ್ಜು. ವೆಜ್ಜು. ಅವ್ರು ವೆಜ್ ತಿಂತಾರೆ. ಯು ಆರ್ ಈಟಿಂಗ್ ವೆಜ್? ಯಾ. Yeah, eat. ಯಾ. ಗೋ ಅಂಡ್ ಟೇಕ್ ವೆಜ್. ಎವ್ರಿಥಿಂಗ್. I have to finish what I'm cooking. Okay, whatever you take, you eat. Go and take veg, whatever you like. Free. ಅಂದ್ರೆ ನನಗೋಸ್ಕರ ಒಂದು ತಿನ್ನಿಸ್ರಿ ಬಾಯ್ ಇವ್ರಿಗೆ. ಸರ್ ನನಗೆ ಅವೆಲ್ಲ ಒಂಥರ ಮುಜುಗರ ಆಗುತ್ತೆ ಸರ್ ಮುಂದೆ. ಇದೊಳ್ಳೆ ಚೆನ್ನಾಯ್ತಲ್ಲ. ನಾನ್ ಕಷ್ಟಪಟ್ಕೊಂಡು ಎಲ್ಲೋ ಬಾಯ್ಗೆ ತುರುಕ್ ಬಿಡೋದು. ಬೇಡ, ನೋಡಿ. ಬಾಯ್ಗೆ ಹೋಗ್ಬೇಕಾದ್ ದವಡೆ ಕಾಣಲ್ವಾ? ನೀ ತಿನ್ನು. ಅರೆ ಕಣ್ ಕಾಣಲ್ವಾ? What's wrong with you? ನಥಿಂಗ್. What then? ತಿನ್ನು. Eat. ನೋ ಯಾ, ಜಸ್ಟ್ ಆಸ್ಕಿಂಗ್ ಹಿಮ್ ಟು ಗಿವ್ ಯು ಎ ಬೈಟ್. ಒಂದು ಕಾಲದಲ್ಲಿ ಇತ್ತು ಸರ್, ನಿಮ್ಗೂ ಗೊತ್ತಿರೋ ಒಂದು ವಿಚಾರ ಹೇಳ್ತೀನಿ. 1999 ಇಸ್ವಿಲಿ ನಾನು ಚಿಕ್ಕ ಹುಡುಗ. ನೀವು ವಯಸ್ಸು ಬೇರೆ ಆಗಿತ್ತ ಚಿಕ್ಕದೆಲ್ಲ? ಚಿಕ್ಕ ಹುಡುಗ ನಾನು ಓಡಾಡ್ತಾ ಇದ್ದಾಗ ಬಿಸ್ಲರಿ ವಾಟರ್ ಬಂದ್ರೆ ತಗೊಬಿಟ್ರೆ ಒಯ್ ಇವ್ನು ಶ್ರೀಮಂತ ಅಂತಿರು. ಇವತ್ತು ನೋಡಿ ಬಿಸ್ಲರಿ ತಂದು ಕೊಟ್ಟಿದ್ದೆ, ನಮಗೆ ತುಂಬಾ ಖುಷಿ ಆಯ್ತು. ಒಬ್ರು ಹಿಂಗ್ ಅನ್ಕೊಂಡ್ ಬಂದ್ರು ಸರ್, ಯಾರು? ದಯವಿಟ್ಟು ಆತರ ಬೀಸ್ಬಾರ್ದು ಅಂತ ಹೇಳಿ. ಕಾರಣ ಇದೆ ಸರ್, ಅದಕ್ಕೊಂದು ಕಾರಣ ಇದೆ. ಹೇಳಿ. ಆತರ ಬೀಸೋ ಅಧಿಕಾರ ಡೆಲ್ಲಿ ಮೇಡಮ್ ಮಾತ್ರ. ಪರಮೇಶ್ವರ್ ಸರ್ ಪರ್ಚ್ಬಿಡ್ತಾರೆ ಅಂತ ಹೇಳಿ. ಇಲ್ಲ, ಅದಕ್ಕೆ ಅವರೇ ಬೀಸಿದ್ದು. ಸೋನಿಯಾ ಮೇಡಮ್ ಅಲ್ವಾ? ಸೋನಿಯಾ ಗಾಂಧಿ ಅಲ್ವಾ? ಹಿಂಗ್ ಅಂತಾರೆ. ಡೆಲ್ಲಿ ಮೇಡಮ್ ಮಾತ್ರ ಅಧಿಕಾರ ಇರೋದು. ಸಿದ್ದರಾಮಯ್ಯ ಸಿಡುತ್ತಾರೆ, ಪರಮೇಶ್ವರ್ ಸರ್ ಪರ್ಚ್ತಾರೆ. ಹುಷಾರು, ನಿಮ್ ಒಳ್ಳೆ ನಥಿಂಗ್ ಮೀನ್ಸ್ ಅವನ್ ಬೇರೆ. ಆಯಾ ಕೈಯಾ ಕಿಯಾ नहीं करना, ऐसा नहीं करना। क्या किया मैं? नहीं, आधे से जो सा करना नहीं करना। वो तो क्या होता? नहीं, वो तो सोनिया गांधी मैडम को राइट से तो मैं कर रही हूँ, तो क्या सोनिया गांधी ने मना किया कोई ऐसा मत करो बोल के? निन संतोष मार होगु। आपके पीछे गांधी सिर्फ नहीं है ना, सोनिया है ना? जोड़ लूंगी, उसमें क्या है? राहुल गांधी भी ब्लॉगर है ना? ಆಯ್ತು, ನೀ ಕಚ್ಚೆ ಬಿಡ್ಬೇಡ. ಏ ಜೋಬ್ ಗಿಬ್ಗೆ ಏನಾದ್ರು ತುಂಬ್ಕೊಂಡಿದೆ ಮಟನ್ ಪೀಸು? ಯು ಪುಟ್ ಎನಿ ಮಟನ್ ಪೀಸ್ ಇನ್ ಯುವರ್ ಜೋಬ್, ಇನ್ ಯುವರ್ ಪಾಕೆಟ್? ಎನಿ ಮಟನ್ ಪೀಸಸ್? ನೋ ಎಂಟ್ರಿ. ಇಟ್ ವಿಲ್ ಬ್ಯಾಡ್ ನೇಮ್ ಫಾರ್ ಮೀ. ಯು ಆರ್ ಮೈ ಪೇರ್. ಗಾಟ್ ಇಟ್? This is discipline show, reality show. You also in this show? ಏನ್ ಬೇಕು ತಿನ್ನು, ಇಲ್ಲೇ ಜೋಬಕ್ ತುಂಬ್ಕೊ ಹೋಗೋದು. ಮರ್ಯಾದೆ ಕಡೆ I don't have a pocket. You have a pocket. Maybe you kept it here. Maybe. Yeah. ಹೆಂಗಿತ್ತು ಫುಡ್? ಚೆನ್ನಾಗಿದೆ. ನೋ ಟೆಲ್ ಮಿ ಚೆನ್ನಾಗಿದಾ? ಆ ಪೂಜಾ ಗಾಂಧಿ ನೋಡು, ರಾಗಿಣಿ, ಸಂಜನಾ ಬಂದ್ ಕನ್ನಡ ಕಲ್ತ್ಕೊಂಡ್ರು. ನಾನು ನಿಮ್ಮ ಮನೆ ಮಗಳು ಪೂಜಾ ಗಾಂಧಿ ಅಂತಾರೆ. ಯು ಶುಡ್ ಲರ್ನ್ ಕನ್ನಡ. ಕನ್ನಡವೇ ನಮ್ಮಮ್ಮ. ವಿಷ್ಣುವರ್ಧನ್ ಅಮ್ಮ. ಯಾ ಕನ್ನಡ ನನ್ನಮ್ಮ. ಮಮ್ಮಿ, ಯೋ ಮಮ್ಮಿ ಕನ್ನಡ. ಅಪ್ಪ. ಅಪ್ಪ ಗಿವ್ ಸಮ್ ಟೈಮ್, ಐ ಟೆಲ್. ಹೊಂದಿಸ್ಬೇಕಲ್ಲ. ಈ ತರ ಊಟ ಇನ್ನೆಲ್ಲಿ ಮಾಡಿದ್ರೆ? ಡೆಪ್ಯೂಟಿ ಕಮಿಷನರ್ ಬಸವರಾಜ್ ಮಾಲ್ಗತ್ತಿ ಮಗಳ ಮೇಲೆ ಮಾಡಿದ್ದೆ. ಹಾ, ಅವರು ನನಗೆ ಫುಲ್ ಮುಂದಾಳತ್ವ ಕೊಟ್ಟಿದ್ರು. ಎಲ್ಲಾ ಸೆಲೆಬ್ರಿಟೀಸು ಕರ್ಸಿದ್ದಾಗ ನಾನು ಆ ಸಮಯದಲ್ಲಿ ನಂದೇ ಎಲ್ಲ ಅಧ್ಯಕ್ಷತೆ ಇತ್ತು. ಆ 1 ಕೋಟಿ ಮಟ್ಟಕ್ಕೆ ಖರ್ಚು ಮಾಡಿ ಮಾಡಿದಂತ ಒಂದು ಮೈಸೂರಿನ ಅದ್ಭುತ ಹಿಂದೆ ನಡೆಯದ ಕೂತ್ಕೊಳ್ರಿ. ಹಲೋ, ಕ್ವಶನ್ ಆನ್ಸರ್ ಹೇಳಕ್ ಅರ್ಧಕ್ಕೆ ನಿಲ್ಸುತ್ತೆ. ವಿಷಯ ಪಲ್ಲಟ ಆಗುತ್ತೆ. ಅಲ್ಲಿ ತಿಂದೆ ಸರ್. ಅದಾದ್ಮೇಲೆ ಒಂದು ಶೋ ಇದೆ ಖಾಸಗಿ ವಾಹಿನಿಲಿ, ಒಂದು ಖಾಸಗಿ ವಾಹಿನಿಲಿ ನಾನು ರಿಯಾಲಿಟಿ ಶೋಗ್ ನಾನು ಕರ್ಸಿರು. ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿದ್ದೆ ಅಂತ ಕರ್ಸ್ಕೊಂಡ್ರು. ಅಲ್ಲಿ ಒಂದ್ ಕಡೆ 700 ರೂಪಾಯಿ ಕೊಟ್ಟು ಒಂದು ಊಟ ಅರೇಂಜ್ ಮಾಡ್ರು. ಬರೀ ಫ್ರೂಟ್ ಸಾಲೆಡ್ ತಿಂದೆ 700 ರೂಪಾಯಿ ಬಿಲ್ಲು ಅಂತ ಬೇಜಾರ್ ಮಾಡ್ಕೊಂಡಾಗ ನಾನು
ಯಾಕಂದ್ರೆ 700 ರೂಪಾಯಿ ಅಂತ ಗೊತ್ತಾದ್ರೆ ಇನ್ನೊಂಚೂರು ತಿಂತಾ ಇದ್ದೆ ನಾನು. ಒಂದು ಫುಲ್ ಊಟ ಇದು ಇವಾಗ ಅದಕ್ಕೆ ಫ್ರೀ ಹಾಕಿದ್ದೀನಿ, ಫುಲ್ ತಿಂದ್ರಲ್ಲ? ತಿಂದೆ ಸರ್. ಅದೇ ಹೇಳ್ದವಲ್ಲ, ಆತರ ಯಾವ್ದನ್ನು ವೇಸ್ಟ್ ಮಾಡಲ್ಲ ಸರ್. ಹೌದಾ? ಹೌದು ಸರ್, ಯಾವ್ದು ವೇಸ್ಟ್ ಮಾಡಲ್ಲ. ಒಂದು ಚೂರು ನನ್ನ ಗಮನಕ್ಕೆ ಬಂದಂಗೆ ವೇಸ್ಟ್ ಮಾಡಲ್ಲ ಸರ್. ವಾಟ್ ಜುಲಿಯಾ, ಹ್ಯಾಡ್ ಸಮ್ ಶೇರ್ಸ್, ಸ್ಟಮಕ್ ಫುಲ್, ಹ್ಯಾಪಿ, ನಾಟ್ ಹ್ಯಾಪಿ? He's annoying you. I just make fun of you. ಅಂದ್ರೆ I don't want you to make fun of me. If you cannot talk something sensible to me, don't talk to me. ಅಯ್ಯೋ, ನಿನ್ನ ನೆಲ್ಸನ್ ಮಂಡೆಲ್ಲ ನಾದ್ನಿ ಮಗಳು ಸುಮ್ನಿರವ, ನಿನ್ನ ಮೊಕ್ಕ ಗಂಟೆ ಹಾಕಬೇಡ. ನಾನು ಇದು ವಾಟನಾರ ವಾರ್ಗಿತ್ತಿ ಮಗ ನೋಡಿ ಸರ್ವೆ ಐತೆ ಅಂತ ಟ್ರೈ ಮಾಡಿದೆ. ಇಂಟರ್ನ್ಯಾಷನಲ್ ಸರ್ವೆ ಐತೆ, ಎಲ್ಲ ನ್ಯಾಷನಲ್ ಲೆವೆಲ್ ಕರ್ಕೊ ಬರ್ತಾರೆ, ಇಂಟರ್ನ್ಯಾಷನಲ್ ಐತೆ ಅಂತ ಬಂದೆ. ನೀವು ಒಂದು ವಿಷಯ ತಿಳ್ಕೊ, ನಾನು ನಿಮ್ ಜೊತೆಗೆ ಬಂದ್ರೆ ಸಿದ್ದರಾಮಯ್ಯ ನೆಕ್ಸ್ಟ್ ಮಂತ್ ಬಜೆಟ್ ಮಂಡಿಸ್ತಾರೆ, ನೆಕ್ಸ್ಟ್ ವೀಕು ನಿಮ್ಮ ಊರಿಗೆ ಬಸ್ ಬಿಡಿಸ್ತೀನಿ, ಮಂತ್ಲಿ ಪಾಸ್ ಮಾಡಿಸ್ಕೊಡ್ತೀನಿ. ನಿಂಗೆ ಇನ್ನೆಷ್ಟು ಮಾಡ್ಕೊಡೋದು ಕೇಳು? ಮೈನಾರಿಟೀಸ್ಗೆ ಪ್ರಾಣ ಬಿಡಿಸ್ಕೊತಾರೆ, ಸಾದಿ ಭಾಗ್ಯ ಕೊಡ್ತಾರೆ, ಮಗು ಹುಟ್ಟು ನಂದಿನಿ ರಾಗಿಣಿ ಇಟ್ಕೊಂಡಿದ್ ನಂದಿನಿ ಹಾಲು ಬಾಟ್ಲು ಕೊಡ್ತಾರೆ. ರಾಗಿಣಿ ಹಿಡ್ಕೊಂಡಿದ್ದ ಬೇರೆ ಕೊಡ್ತಾರ್ರಿ, ಅವ್ರು ಬೇರೆ ಹಿಡ್ಕೊಂಡಿದ್ದು. ಐಡೆಂಟಿಟಿಗೆ ಸರ್, ಐಡೆಂಟಿಟಿಗೆ ಅದೇ ಕೊಡ್ತಾರಾ? ಎರಡನೇದು ಒಂದ್ ನೋಡ್ತೀನಿ, ಸ್ಕೂಲ್ ಮಕ್ಕಳಿಗೆ ಪ್ರವಾಸಕ್ಕೆ ಕಳಿಸ್ತಾರೆ ಸಿದ್ದರಾಮಣ್ಣ, ಓನ್ಲಿ ಮೈನಾರಿಟೀಸ್ ಚೈಲ್ಡ್, ಸ್ವಲ್ಪ ಕಪ್ಪಗಿದ್ರೆ. But Julia, did you understand any bit of it? I will tell you everything in be like this, you'll be awake for 22 hours, 72 hours. Be like this, don't get anything to your ears, you'll be the winner. You'll be the winner. Yeah? Good. All the best. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರ ಕ್ಲಾಕ್ ಆಗಲೇ ಶುರು ಆಗಿ 12 ಗಂಟೆಗಳಾಗಿದೆ. 12 ಗಂಟೆಗಳನ್ನ ಕಳೆದಿದ್ದಾರೆ. ಇವರಿಗೆಲ್ಲ ವೈನ್ ಯಾರ್ಡ್ನಲ್ಲಿ ಆ ವೈನ್ನ ಮಾಡೋದರ ಪ್ರೊಸೀಜರ್ ಏನಿದೆಯಲ್ಲ ಅದರಲ್ಲಿ ಇನ್ವಾಲ್ವ್ ಮಾಡಿದ್ವಿ. ಸೊ ಅಗೇನ್ ಇಟ್ ವಾಸ್ ನಾಟ್ ಎ ಚಾಲೆಂಜ್, ಒಂದು ಸಣ್ಣ ಟಾಸ್ಕ್ ಇತ್ತು. ಇವರ ಎಕ್ಸ್ಪೀರಿಯನ್ಸ್ಗಳನ್ನು ಆಮೇಲೆ ಕೇಳೋಣ, ಅದಕ್ಕೆ ಮುಂಚೆ ಒಂದು ಝಲಕ್. Happy Valentine's Day. Happy Valentine's Day. Okay, at this point we've been brought to a vineyard. ಫಸ್ಟ್ ಚಾಲೆಂಜ್ ನಮ್ಗೆ ಕೊಟ್ಟಿದ್ದಾರೆ. ಆ ಚಾಲೆಂಜ್ ಏನು? ಅದು ಒಂದೇ ಟಿ ಶರ್ಟ್ ಅಲ್ಲಿ ಇಬ್ರು ಹೋಗಿ ಇರುವಂತ ಗ್ರೇಪ್ಸ್ ನ ಕಟ್ ಮಾಡಿ ಒಂದ್ ಕಡೆ ಕಲೆಕ್ಟ್ ಮಾಡಿ, ಆಮೇಲೆ ಇಬ್ರು ಒಂದೊಂದೇ ಕೈ ಯೂಸ್ ಮಾಡಬೇಕು. ಸೊ ಕಲೆಕ್ಟ್ ಮಾಡಿ ಅದನ್ನ ತಗೊಂಡೋಗಿ ಒಂದ್ ಕಡೆ ಹಾಕಿ ಅದನ್ನೆಲ್ಲ ತುಳಿದು ಏನು ವೈನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಪ್ರಯತ್ನದ ಮೊದಲನೇ ಕೆಲವೊಂದು ಏನೋ ಫಾರ್ಮಾಲಿಟೀಸ್ ಇರುತ್ತೆ, ಸೊ ಅದನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಬನ್ನಿ ಹೋಗೋಣ. ಯಾಕೆ ನೀನು ಹೀಗಿರಬೇಕು? ಫಸ್ಟ್ ಹೆಂಗಪ್ಪ ಮಾಡೋದು ಅನ್ನಿಸ್ತಾ ಇತ್ತು. ಆಮೇಲೆ ಸಾಂಗಿಗೂ ಅದಕ್ಕೂ ಅಲ್ಲಿ ಟಾಸ್ಕ್ ಇತ್ತಿದ್ದಕ್ಕೂ ಸೂಪರ್. ಒಂದೇ ಟಿ ಶರ್ಟಲ್ಲಿ ಹಾಕೊಂಡು ಮಾಡೋದು ಅದೆಲ್ಲ ಕಷ್ಟ ಅಂದ್ಕೊಂಡಿದ್ವಿ, ಬಟ್ ಮಾಡ್ತಾ ಮಾಡ್ತಾ ಎಂಜಾಯ್ಮೆಂಟ್ ಸಿಕ್ತು. Take that one behind you. Ellie? This one. This one? Yes. Yeah, that one. First. Oh, take that one in the middle there. This one here, oh my God. ವಾ, Still time. ಎಲ್ಲ ಒಂದು 50 kg ಆಗಿರ್ಬೇಕು. ಎಲ್ಲರೂ ಒಂದ್ ಕಡೆ ಬಿಟ್ಟಿದ್ಯಾ ನೋಡು, ಕಣ್ಣ ಬಿಟ್ಕೊಂಡು ನೋಡು. ತುಂಬ ಕಷ್ಟ ಆಗ್ತಾ ಇದೆ ನೋಡಿ ನಾನು ಹೆಂಗ್ ಮಾಡ್ತಾ ಇದ್ದೀನಿ ಅಂತ. ಸೂಪರ್ ಚಾಲೆಂಜು. ದ್ರಾಕ್ಷಿನ ಕಿತ್ಕೊಬಂದು ಒಂದು 5ರಿಂದ 6 kg ಎಷ್ಟಿರ್ಬೋದು ಇದು? 10 kg. 10 kg? ಓಕೆ, 10 kg ದ್ರಾಕ್ಷಿನ ಕಲೆಕ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಿತ್ಬಿಟ್ಟಿದ್ದೀವಿ ನಾವು. ಯಾವುದು ಬಿಟ್ಟಿಲ್ಲ ಅನ್ಕೊಂತೀನಿ. ಹೇಳಲಿಕ್ಕೆ ನೋಡಲಿಕ್ಕೆ ತುಂಬ ಸುಲಭವಾದ ಟಾಸ್ಕ್ ಅಂತ ಇತ್ತು, ಬಟ್ ಒಂದು ಶರ್ಟ್ನ ಇಬ್ಬರು ವೇರ್ ಮಾಡೋದ್ರಿಂದ ಉಸಿರಾಡೋಕ್ಕೆ ಪ್ರಾಣ ಹೋಗ್ತಾ ಇದೆ. ಸೊ ಅದು ನಮ್ಮ ಕೈಲಿ ಆಗೋಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ದ್ರಾಕ್ಷಿ ಕೀಳುವಾಗ ಅನುಭವ ಹೆಂಗಿತ್ತು ಗೊತ್ತಾ ಸರ್? ನಾನು ಈ ಕಡೆಯಿಂದ ಕೀಳ್ಬೇಕು, ಅವಳು ಕ್ರೇಟ್ ಇಟ್ಕೊಂಡಿರ್ಬೇಕು. ನಾನು ಕಿತ್ತು ಕ್ರೇಟ್ಗೆ ಹಾಕೋದು, ಕೈಯೆಲ್ಲ ನೋವು ಬರೋದು, ಆ್ಯಂಡ್ ಕಟ್ ಯೂಸ್ ಮಾಡಲಿಲ್ಲ, ಹಂಗೆ ಕಿತ್ತಿದ್ದೀನಿ ನಾನು.
ನೈ ಬೇಡ ಬೇಡ ಬಾ. ತೋಟದಿಂದ ಎಲ್ಲ ಕಿತ್ಕೊಂಡು ಬಂದಿದ್ದೀವಿ. ಸ್ಟ್ಯಾಂಪಿಂಗ್ ಮಾಡಕ್ ಮುಂಚೆ ಇದೆಲ್ಲ ಕ್ಲಿಯರ್ ಮಾಡಬೇಕು. ಈ ತರ ತೋಟನೆಲ್ಲ ಬಿಡಿಸಿ ಈ ತರ ಒಂದು ಚೂರು ಅದರಲ್ಲಿ ತೊಟ್ಟಿಲ್ದ ಇರಂಗ್ ಬಿಡಿಸ್ಬೇಕು. ಅದನ್ನ ಮಾಡ್ತಾ ಇದೀವಿ ಇವಾಗ. ಅರ್ಧ kg 40 ರೂಪಾಯಿ ಮೈಸೂರಲ್ಲಿ. ಸೊ ಡೋಂಟ್ ವೇಸ್ಟ್ ಗ್ರೇಪ್ಸಸ್. ಅನ್ಕೊಂಡು ಬೇಕಾದ್ರೆ ತಿನ್ಬೇಕು ಒಂದು 2 ಪೀಸ್, ಯು ಜಸ್ಟ್ ಈಟ್, ನೋ ಪ್ರಾಬ್ಲಮ್, ಬಟ್ ಡೋಂಟ್ ವೇಸ್ಟ್ ಗ್ರೇಪ್ಸ್. ಹೆಂಗೆಂಗೋ ಇದ್ದವ್ ನಾನು, ಹೆಂಗೆಂಗೋ ಬೆಳೆದವ್ ನಾನು, ಈ ಹುಡುಗಿ ಹಿಂದೆ ಬಿದ್ದುಬಿಟ್ಟೆ, ನಮ್ಮನೆ ದೇವರಾಣೆ ಕಣ್ಣೀರಲ್ಲಿ ಖರ್ಚು ಹೋಗ್ಬಿಟ್ಟೆ. ಈ ಹುಡುಗಿ ಹಿಂದೆ ಬಿದ್ದುಬಿಟ್ಟೆ, ಕಣ್ಣೀರಲ್ಲಿ ಖರ್ಚು ಹೋಗ್ಬಿಟ್ಟೆ. ಈ ಹುಡುಗಿ ಹಿಂದೆ ಬಿದ್ದುಬಿಟ್ಟೆ, ನಮ್ಮ ಮನೆ ದೇವರಾಣೆ ಕಣ್ಣೀರ್. ಅದು ಬಿಡಿಸಿದ್ದಾಯ್ತು ಅಂದ್ರೆ ಕರ್ಕೊಂಡ್ ಬಂದ್ರಪ್ಪ ತುಳಿಯಾಕೆ ಅಂತ. ತೋಟದಿಂದ ಎಲ್ಲ ಗ್ರೇಪ್ಸ್ ಎಲ್ಲ ಕಿತ್ಕೊಂಡ್ ಬಂದು ಅದನ್ನ ಬಿಡಿಸಿ ಈ ತರ ಮಾಡಿದೀವಿ ನೋಡಿಪ್ಪ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದೀವಿ. ಇದನ್ನ ಹಾಕೊಂಡು ತುಳಿತೀನಿ ರಸ ಹೆಂಗ್ ಬರ್ಬೇಕು ಅಂತ ನೋಡ್ತೀರಂತೆ ರೀ. ಶುರು ಮಾಡೋಣ ಅಂತ ನೀವು ನೋಡ್ತಾ ಇರಿ. ಪ್ಲೀಸ್ ಕಮಾನ್ಯಾ ಪ್ಲೀಸ್. Let's dance ಜೊತೆ ಜೊತೆ, let's love ಮತ್ತೆ ಮತ್ತೆ, let's dance ಜೊತೆ ಜೊತೆ, let's love ಮತ್ತೆ ಮತ್ತೆ. ಡ್ಯಾನ್ಸ್ ಮಾಡಕ್ಕೆ ತುಂಬಾ ಇಷ್ಟ ನನಗೆ. ಇಲ್ಲಿ ಡ್ಯಾನ್ಸ್ ಮಾಡಕ್ಕೆ ಆಗಲ್ಲ. ಸೋನಿಯಾ, ನೀನು ಡ್ಯಾನ್ಸು ಎಲ್ಲಾ ಕಡೆ ಮಾಡ್ತೀಯ, ಎಲ್ಲ ಸ್ಟೇಜ್ ಮೇಲೆ ಮಾಡ್ತೀಯ. ಈ ತರ ತುಂಬಾ ಡಿಫಿಕಲ್ಟ್ ತುಂಬಾ ಡಿಫರೆಂಟ್. ಫಸ್ಟ್ ಟೈಮ್. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಬೆಳಗಿಂದ ಬಂದು ಚಾಲೆಂಜಸ್ಸು, ವಿನ್ಯಾಡ್ಗೆ ಹೋಗಿ ದ್ರಾಕ್ಷಿ ತೋಟಕ್ಕೆ ಹೋಗಿ ಹಣ್ಣನ್ನು ಕಿತ್ತು ಅದನ್ನ ಬಿಡಿಸಿ ಮಾಡಿ ಬೆಳಗಿಂದ ಒಂದು ಇವೆಂಟ್ ಅಂತ ಮಾಡಿ ತಿರ್ಗಾ ಸ್ಟ್ಯಾಂಪಿಂಗ್ ಅಥೆಂಟಿಕ್ ವೇ ಆಫ್ ತುಳಿಯೋದು. ದ್ರಾಕ್ಷಿ ಮೊದಲು ಕಾಲದಲ್ಲಿ ಹೆಂಗ್ ಮಾಡ್ತಿದ್ರು ಆ ಥರ ಮಾಡಿ ನಂತರ ಈಗೆಲ್ಲ ಮಾಡಿ ಈಗ ಬಂದಿರೋ ಅಂತ ಟೇಸ್ಟಿಂಗ್ ಬಂದಿದ್ದಾರೆ. ವೈನ್ ಬಗ್ಗೆ ನಾವು ಒಂದು ಕೆಲವೊಂದು ಮಾಹಿತಿ ಕೊಡ್ತೀವಿ, ಯಾವ ಥರ ಟೇಸ್ಟಿಂಗ್ ಮಾಡಬೇಕು, ಯಾವ ಥರ ಏನು ಅಂತ. ವೈನು ಒಂದು ಆಲ್ಕೋಹಾಲ್ ಕಂಟೆಂಟೇ ಅಲ್ಲ, ಅದು ಒಂದು ಹೆಲ್ತ್ ಡ್ರಿಂಕು. ಅದು ಒಂದು ರೀತಿಯಲ್ಲಿ ಸರಿಸಮಾನವಾಗಿ ಒಂದು ತೊಗೊಂಡ್ರೆ ಒಳ್ಳೇದು, ಜಾಸ್ತಿ ತೊಗೊಂಡ್ರು ಆರೋಗ್ಯಕ್ಕೆ ನಷ್ಟನೇ. ಸೊ ವೈನ್ ಬಗ್ಗೆ ನಾವು ಇಷ್ಟೇ ಹೇಳೋದು ಕನ್ಕ್ಲೂಷನ್, ವೈನ್ ಇಸ್ ಅ ಹೆಲ್ತಿ ಡ್ರಿಂಕ್, ಅಂದರೆ ಆರೋಗ್ಯ ರೀತಿಯಲ್ಲಿ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಮಟ್ಟಕ್ಕೆ ತೊಗೊಬೇಕು. 120 ml ತನಕ ತೊಗೊಂಡ್ರು ಒಂದು ದಿವಸದಲ್ಲಿ 120 ml ಡೈಲಿ ತೊಗೊಂಡ್ರು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇವಾಗ ಡಯಾಬಿಟಿಕಲ್ ಪೇಷಂಟ್ಸ್ಗಾದರೆ ಕೆಲವೊಂದು ವೈನ್ಸ್ ತೊಗೊಬೇಕು, ಕೊಲೆಸ್ಟ್ರಾಲ್ಸ್ಗೆ, ಇವೆಲ್ಲ ಟೇಬಲ್ ವೈನ್ಸ್ ಅಂತ ನಾವು ಕರಿತೀವಿ. ಫೇರ್ ಕಾಂಪ್ಲೆಕ್ಷನ್ಸ್, ಲೇಡೀಸ್ ಬ್ಯೂಟಿ ಪಾರ್ಲರ್ಗೆ ಹೋಗಿ ಖರ್ಚು ಮಾಡೋವಂಥ ದುಡ್ಡು ಉಳಿಯುತ್ತೆ. ಸೋನಿಯಾ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಫಸ್ಟ್ ಹೋದ್ವಿ, ದ್ರಾಕ್ಷಿನೆಲ್ಲ ಕಲೆಕ್ಟ್ ಮಾಡಿದ್ವಿ, ಅದನ್ನ ಮತ್ತೆ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿ ಅದನ್ನ ತಗೊಂಡ್ಬಂದು ಏನ್ ಮಾಡಿದ್ವಿ? ಬಿಸಾಕಿಲ್ಲ. ಸ್ಟೆಂಪಿಂಗ್ ಮಾಡಿದ್ವಿ. ಅದಾದ್ಮೇಲೆ ಹೌದು ತುಳಿದ್ವಿ, ಚೆನ್ನಾಗಿ ತುಳಿದ್ವಿ. ಆಮೇಲೆ ಡ್ಯಾನ್ಸಿಂಗ್ ಮಾಡಿದ್ರೆ ಆಮೇಲೆ ಡ್ಯಾನ್ಸಿಂಗ್ ಮಾಡಿ ಚೆನ್ನಾಗಿ ಬಿದ್ವಿ. ಬಿದ್ದು ಮತ್ತೆ ಡ್ಯಾನ್ಸ್ ಮಾಡಿದ್ವಿ. ಚೆನ್ನಾಗಿತ್ತು. ಅವಾಗ ಸಿಕ್ಕಿದಾಗ ತಗೋತೀರಾ? ಚುಚ್ಚು ತಗೊಳಲ್ಲ, ಜಾಸ್ತಿ ತಗೋತೀರಿ? ಅವ್ರು ಕುಡಿದು ಟೇಸ್ಟ್ಗೆ ಕೊಟ್ರಾ? ಮಾಡಿದ್ರು. ಕುಡಿದ್ರಾ? ಸ್ವೀಟ್. ಅಚ್ಚಾ. ಪ್ರಥಮ್ ಸರ್, ಮೊದಲು ನಂದು ಟಾಸ್ಕ್ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ. ಹೇಳಿ. ಟಾಸ್ಕ್ ಬೆಳಗ್ಗೆ ಬಂದ್ವಿ, ಅಲ್ಲಿ ಇದ್ದಿದ್ದ ಟಾಸ್ಕ್ ಏನಂದ್ರೆ ಗ್ರೇಪ್ಸ್ನ ಸಂಗ್ರಹಿಸಿಡೋದು. ಹಣ್ಣಾಗಿರುವಂಥ ಗ್ರೇಪ್ಸ್ನ ಸಂಗ್ರಹಿಸಿ ಅದನ್ನ ಕಟ್ ಮಾಡಿ ಕ್ಲೀನಾಗಿ ಬಿಡಿಸಿ ಅದನ್ನ ಒಂದು ಡಬ್ಬಿಗೆ ಶೇಖರಿಸಿ ಅದನ್ನ ಕ್ಲೀನಾಗಿ ಒಂದು ಕಡೆ ಹಾಕಿ ತುಳಿದು ಎಲ್ಲ ಮಾಡ್ತಾ ಇದ್ವಿ. ಇವರೆಲ್ಲ ಡ್ಯಾನ್ಸ್ ಮಾಡಿದ್ರು. ಇಲ್ಲಿ ಒಂದು ಮುಖ್ಯವಾದ ವಿಷಯ ನೀವು ಗಮನಿಸಬೇಕಾದ್ದು ಏನು ಅಂದ್ರೆ, ಎಲ್ಲ ಡ್ಯಾನ್ಸ್ ಮಾಡ್ತಾರೆ ಸಾಂಗ್ ಆಗ್ತಾ ಇದ್ದಾಗ. ನಾನು ಮಾತ್ರ ತದೇಕ ಚಿತ್ತದಿಂದ ಕಾನ್ಸಂಟ್ರೇಷನ್ ಇಂದ ನನ್ನ ಕೆಲಸ ಕೊಟ್ಟರೆ ಟಾಸ್ಕ್ ಏನು ಅಂತ ಹಂಗ್ ಮಾಡಿದೆ. ನೀವು ಭಕ್ತ ಕುಂಬಾರ ಫಿಲಮ್ ಅಲ್ಲಿ ರಾಜ್ಕುಮಾರ್ ಹೆಂಗೆ ತದೇಕ ಚಿತ್ತ ತುಳಿತಾ ಇದ್ರು, ನಾನು ಹಂಗೆ ತುಳಿತಾ, ಡ್ಯಾನ್ಸ್ ಮಾತ್ರ ನಾನು ಮಾಡಿಲ್ಲ. ಇದರಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕಾದ ಏನು ಅಂದ್ರೆ, ನಾನು ಪ್ರಾಂಪ್ಟ್ ಆಗಿ ಕೆಲಸ ಮಾಡಿದ್ದೀನಿ. ನಾನು ಕೊಟ್ಟಿದ್ದ ಟಾಸ್ಕ್ ಏನು ನೀವು ಡ್ಯಾನ್ಸ್ ಮಾಡೋ ಅಂತ ಹೇಳಿರಲಿಲ್ಲ. ಅದರಿಂದ ಕೊಟ್ಟರೆ ಟಾಸ್ಕ್ ನಾನು ಪ್ರಾಂಪ್ಟ್ ಮಾಡಿದ್ದೀನಿ. ನಾನು ಇವತ್ತಿನ ಟಾಸ್ಕ್ ಅಲ್ಲಿ ಎಲ್ಲರಿಗೂ ಖುಷಿ ಕೊಡಂಗೆ ಮಾಡಿದ್ದೀನಿ. ನಾನು ಸರ್ಕಾರದ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ. ಬಹಳ ಅದ್ಭುತವಾಗಿ, ಬಹಳ ತದೇಕ ಚಿತ್ತದಿಂದ ನಾವು ಕೊಟ್ಟಂತಹ ಒಂದು ಚಟುವಟಿಕೆಯನ್ನ ಇವರು ಕಂಪ್ಲೀಟ್ ಮಾಡಿರೋದ್ರಿಂದ ಈ ಸರ್ತಿಯ ಯಾವ್ದಾದ್ರೂ ಒಂದು ರಾಜ್ಯ ಪ್ರಶಸ್ತಿಗೆ ನೀವು ಅವರನ್ನ
ಕನ್ಸಿಡರ್ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಆಮೇಲೆ ಕೇಳ್ತೀನಿ. ಇನ್ನೊಂದು ಮನವಿ ಸರ್ ನಂದು. ಹೇಳಿ. ನೀವು ಇವ್ರನ್ನ ಪೇರ್ನ ಕೇಳಿದ್ರೆ ಆಗ ಲವ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಅವ್ರು ನಮ್ಗೆ ಅವ್ರದ್ದು ಕೇಳಿದ್ರಿ, ನಮ್ಮನ್ನ ಕೇಳಿಲ್ಲ ಸರ್. ಕೇಳ್ತಾ ಇದ್ದೀನಲ್ಲ ಈಗ ಸರ್. ಪ್ರೀತಿ ಕೈ ಹಿಡಿದ್ರೆ ಒಲವೇ ಜೀವನ ಸಾಕ್ಷಾತ್ಕಾರ, ಪ್ರೀತಿ ದುಡ್ಗ ಕೈ ಕೊಟ್ರೆ ಒಲವೇ ಜೀವನ ಅತ್ಯಾಚಾರ, ಪ್ರೀತಿ ದುಡ್ಗಿ ಕೈ ಕೊಟ್ರೆ ಒಲವೇ ಜೀವನ ಭ್ರಷ್ಟಾಚಾರ, ಇದೇ ಬಡಿಗನ ಗಂಡ ಹಾಕಿ ಗ್ರಾಚಾರ. ಅಳಿಯಂದ್ರೆ ಅದ್ಭುತ, ಸೂಪರ್. ಧನಶ್ರೀ? ಚೆನ್ನಾಗಿತ್ತು ಟಾಸ್ಕ್, ಆದರೆ ಫಸ್ಟ್ ಟೈಮ್ ಅವ್ರು ಹೇಳಿದಾಗ ಸ್ವಲ್ಪ ನರ್ವಸ್ ಆಯಿತು. ಬಿಕಾಸ್ ಒಂದೇ ಟಿ ಶರ್ಟಲ್ಲಿ ಇಬ್ಬರು ಹಾಕೊಂಡು ಮಾಡಬೇಕಂತ ಹೇಳಿದ್ರು. ಸೊ ಅಕ್ಷಯ್ ಐಡಿಯಾ ಕೊಟ್ಟರು, ಸೊ ಹೆಲ್ಪ್ ಮಾಡಿದ್ರು ಚೆನ್ನಾಗಿ. ಇಬ್ರಿಗೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅಂದರೆ ಅವ್ರ ಲೆಫ್ಟ್ ನಾನು ರೈಟ್. ಸೊ ಕಷ್ಟ ಅನ್ಸಿದ್ರು ಜೋಶಾಗಿ ಎಂಜಾಯ್ ಮಾಡ್ಕೊಂಡು ಟಾಸ್ಕ್ ನಿಮ್ ಮಾಡಿ. ಅಕ್ಷಯ್ ಒಂದೇ ಟಿ ಶರ್ಟ್ ಅಲ್ಲಿ ಇಬ್ರು ಒಳಗಡೆ ಹೋಗಿದ್ದು ಹೇಗಿತ್ತು? ಅದೇ ಅದೇ ಸಾರ್, ನೀವೇನ್ ಸಾರ್ ಎಲ್ಲಾನು ಎಲ್ಲಾರ ಮುಂದೆ ಇಲ್ಲ, ಫ್ರೆಂಡ್ ನಿಂತ್ಕೊಂಡಿಲ್ಲ, ಅವ್ರ ಬ್ಯಾಕ್ ಒಂದ್ ಟಿ ಶರ್ಟ್ ಅಲ್ಲಿ ನಾವು ಸ್ವಲ್ಪ ತಾವು ಈ ಐಡಿಯಾನ ಕೊಟ್ಟಿದ್ದು. ಹೌದೌದು. ಹೌದಾ? ಎಷ್ಟು ಚೆನ್ನಾಗಿ ಮಾಡಿದ್ರಿ ವೈನ್? ವೈನ್ ಮಾಡಿದಕ್ಕಿಂತ ಚೆನ್ನಾಗಿ ತುಳಿದ್ವಿ. ಚೆನ್ನಾಗಿ ತುಳಿದ್ರಿ. ಸರ್ ಈಗ ಹೆಂಗಾಗುತ್ತೆ ಅಂದ್ರೆ ಒಂದು ಐಟಮ್ ಸಾಂಗ್ ಬಂದಾಗ ಐಟಮ್ ಡ್ಯಾನ್ಸರ್ ಮಾತ್ರ ನೋಡ್ತಾರೆ, ಹಿಂದ್ಗಡೆ 100 ಜನ ಚೆನ್ನಾಗಿ ಡ್ಯಾನ್ಸ್ ಮಾಡ್ರೆ ಅವ್ರ ಕಡೆ ಗಮನಿಸೋದೇ ಇಲ್ಲ. ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು, ಇವ್ರು ಡ್ಯಾನ್ಸ್ ಗಮನಿಸ್ತಾ ಇದ್ರು, ಜಾಸ್ತಿ ಬಂತು ಅಂತ. ನಿಜವಾಗ್ಲೂ ಪ್ರಾಂಪ್ಟ್ ಆಗಿ ಮಾಡಿದ್ದು ನಿಯತ್ತಿಂದ ನಾನು ಅದರಿಂದ ಕಲೆಕ್ಟ್ ಮಾಡಿದ್ದು. ಆ ಒಂದು ಕ್ರೆಡಿಟ್ ಗೋಸ್ ಟು ಮೀ ಓನ್ಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ರಾಜ್ಯ ಪ್ರಶಸ್ತಿ ಯಾರೇ ಕೊಡೋರಿದ್ರು ನಮ್ಮ ಒಂದು ಟಾಸ್ಕ್ ನ ಬಹಳ ತದೇಕಚಿತ್ತದಿಂದ ಮಾಡಿರುವಂತ ಪ್ರಥಮ್ ಅವ್ರನ್ನ ಈ ಸರ್ತಿಯ ಯಾವ್ದಾದ್ರು ಒಂದು ರಾಜ್ಯ ಪ್ರಶಸ್ತಿಗೆ ನೀವು ಅವ್ರನ್ನ ಭಾಜನರಾಗಿ ಮಾಡ್ಲೇಬೇಕು ಅಂತ ನಾನು ಬಹಳ ಕಟ್ಟುನಿಟ್ಟಾಗಿ ಶಿಫಾರಸ್ ಮಾಡ್ತಾ ಇದ್ದೀನಿ. ಓಕೆನಾ ಅಳಿಯಂದ್ರೆ? ಸೂಪರ್ ಅಳಿಯಂದ್ರೆ. ಹೆಂಗಿತ್ತು ಒಂದೇ ಟಿ ಶರ್ಟ್ ಅಲ್ಲಿ ಇಬ್ರು, ಜೂಲಿ ಅಂಡ್ ಪ್ರಥಮ್? ಹಿಂಸೆ ಆಯ್ತು ಸರ್. ಯಾಕೆಂದ್ರೆ ಮೊದಲು ಮನುಷ್ಯ ಮೂಲಭೂತ ಸೌಕರ್ಯಗಳಲ್ಲೊಂದು ಉಸಿರಾಟ. ನಾನು ಎತ್ತು ಏರ್ಗಿಳಿದ್ರೆ ಕೋಣ ನೀರ್ಗಿಳಿಯುತ್ತೆ ಅಂದಂಗ ಆಯ್ತು. ನೋ, ಐ ಟೆಲ್ ಯು, ನಾನು ಗಂಡಸ್ರು ಎತ್ತು ಅಂತ ಒಪ್ಕೋತೀವಪ್ಪ. ಕೋಣ, ಯು ನೋ ವಾಟ್ ಇಸ್ ಕೋಣ? ಬಫೆಲೋ. ಅದ್ರ ಬಗ್ಗೆ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಸರ್. ಇವ್ರು ಕನ್ನಡ ಮಾತಾಡ್ಬೇಕು ಅನ್ನೋದಕ್ಕೆ ಒಂದು ವಿಚಾರ ಹೇಳಿದ್ದೇನೆ ಅವ್ರಿಗೆ. ಒಂದ್ಸಲ ನಾನು ಕನ್ನಡ ಮಾತಾಡೋ ವಾಟನಾಗ ಅದ್ಬಿಡ್ತಾರೆ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಅವ್ರು ಒಂದ್ಸಲ ಅಮೆರಿಕಾಗ ಹೋಗಿದ್ರು ಸರ್, ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದಾರೆ. ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಬಿಲ್ ಗೇಟ್ಸ್, ಯಾರೋ ಬಿಲ್ ಗೇಟ್ಸ್, ಬಾರಾಕ್ ಒಬಾಮಾ ಹ್ಯಾಂಡ್ ಶೇಕ್ ಮಾಡಿ ವೆಲ್ಕಮ್ ಟು ಅಮೆರಿಕಾ ಅಂತ ಹೇಳಿದಕ್ಕೆ ಕನ್ನಡ ಮಾತಾಡಿಲ್ಲ ಅಂತ ಅಲ್ಲೇ ಸ್ಟ್ರೈಕ್ ಮಾಡಿದವರು ಅವರು. ಅಂತ ಅಲ್ಲಿ ನಾನು ಕನ್ನಡದ ಪರವಾಗಿ ಮೊನ್ನೆ ವಾಟನಗರ ಜೊತೆ ವಾರ್ಗಿತ್ತಿ ಮಗ ನಾನು ಫೋಟೋ ತೆಗೆಸ್ಕೊಂಡು ಅವ್ರ ಜೊತೆ ಸ್ಟ್ರೈಕ್ ಎಲ್ಲ ಮಾಡಿದಾಗ ಇವ್ರು ಕನ್ನಡ ಮಾತಾಡಿಲ್ಲ ಅಂದ್ರೆ ಅದು ಟಾಸ್ಕ್ ಅಲ್ಲಿ ಹಿನ್ನಡೆ, ನನಗೆ ಹಿನ್ನಡೆ, ಮೊದಲನೇ ಹಿನ್ನಡೆ ಅದು. ಆ ಹಿನ್ನಡೆಯನ್ನ ನಾನು ಖಂಡಿಸ್ತೀನಿ. ಒಂದು. ಎರಡನೇದು, ನಾನು ಒಂದೇ ಟಿ ಶರ್ಟ್ ಹಾಕೊಂಡು ಮಾಡ್ಬೇಕಾರೆ ನಾನು ಈ ಕಡೆ ಕಟ್ ಮಾಡಿ ಓಕೆ ಕಟ್ ಇಟ್ ಹಿಯರ್, ಕಟ್ ಇಟ್ ಅನ್ನೋರು. ನನಗೆ ಅದು ತುಂಬಾ ಹಿಂಸೆ ಆಗ್ತಾ ಇತ್ತು. ಯಾಕೆಂದ್ರೆ ಬೆಳಗ್ಗೆ ನಾನು ತಿಂದಿಲ್ಲ, ಏನೇ ಇರ್ಲಿ, ಯಾವುದೇ ಗಾಡಿ ಓಡಬೇಕು ಅಂದ್ರೆ ಪೆಟ್ರೋಲ್ ಮುಖ್ಯ. ನಾನು ತಿಂದಿಲ್ದೇ ಇದ್ದಾಗ ಇವ್ರು ಈ ಕಡೆ ಮುಖ ಕರ್ಕೊಂಡು ಎಳೆಯೋದು ನಂಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಆದ್ರೂ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ನಾನು ನನ್ನ ಟಾಸ್ಕ್ ಅನ್ನ. ಮತ್ತೊಮ್ಮೆ ಕೇಳಿ, ಈ ರಾಜ್ಯದ ಅಧಿಕಾರಿಗಳು, ಮಂತ್ರಿಗಳು ಈ ಪ್ರಶಸ್ತಿಯನ್ನು ಕೊಡದೇ ಇದ್ರೆ ನಾನು ನಿಮ್ಮನ್ನು ಧಿಕ್ಕರಿಸ್ತೀನಿ. ಸರಿ ನಾಳಿ ಅಂದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದೀರಾ. ಈ ಮಾವನ ಮಾನ ಉಳಿಸಿದ್ದಕ್ಕೆ ನಾನು ಇವತ್ತಿನ ದಿನ ಆಯ್ತು, ಸಂಪೂರ್ಣ ಆಯ್ತು. ನಾನು ಹುಟ್ಟಿ ಈ ಪೊಸಿಷನ್ ಬಂದಿದ್ದಕ್ಕೆ ಬಹಳ ಸಾರ್ಥಕ ಆಯ್ತು ಅಳಿ ಅಂದ್ರೆ. ಏನು ಒಳ್ಳೇದು ಮಾಡ್ಲಿ. ಜೂಲಿ ನೋಡಪ್ಪ, ಇಫ್ ಯು ಮ್ಯಾರಿ ಮೀ ಸೋ ಮೆನಿ ಆಪ್ಷನ್ಸ್ ಆರ್ ದೇರ್. ಲಿಸನ್ ಸಿದ್ದರಾಮಯ್ಯ ಸಿಎಂ, ಯು ನೋ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು. ಐ ವಿಲ್ ಟೆಲ್ ಹರ್, ಸಿದ್ದರಾಮಯ್ಯ ಕರ್ನಾಟಕ ಸಿಎಂ. ಇಫ್ ಯು ಮ್ಯಾರಿ ಮೀ ಹಿ ವಿಲ್ ಮೇಕ್ ಒನ್ ಬಸ್ ಟು ಕರ್ನಾಟಕ ಥ್ರೂ ಮೈಸೂರಿಂದ ಬೆಂಗಳೂರಿಂದ ಆಫ್ರಿಕಾಗೆ ಬಸ್ ಬಿಡಿಸ್ತೀನಿ, ಬಜೆಟ್ ಮಂಡಿಸ್ತಾರೆ. ನಿಂಗೆ ಮಂತ್ಲಿ ಪಾಸ್ ಮಾಡಿಸ್ಕೊಡ್ತೀನಿ, ಮಂತ್ಲಿ ಪಾಸ್ ಮಾಡಿಸ್ಕೊಡ್ತೀನಿ. ನಿಮ್ಮ ಮನೆಯವ್ರಿಗೆಲ್ಲ ಬನ್ನಿ, ಬಸ್ಸಲ್ಲಿ ಕೂತ್ಕೊಳ್ಳಿ, ಸುತ್ತು. ನೀವು ಅವ್ರ ಜೊತೆ ಮ್ಯಾರಿ ಮಾಡ್ಬೇಕು. I am reading a book here. You are reading? Yeah. Which book? Book name? The Sweet Talking Man. No, ಏನೋ ಓದವಾಯ್ತು ನಿನ್ ಸಂತೋಷ. ನೀವು ಮ್ಯಾರಿ ಮಾಡ್ತೀಯ ಅವ್ರ ಜೊತೆ? ಮ್ಯಾರೇಜ್ ಮಾಡಿ. ಅಯ್ಯೋ ಅಪ್ಪ, ಹೇಳ್ತೀನಿ ಕೇಳಿಸ್ಕೊ. ಮ್ಯಾರೇಜ್ ಮಾಡ್ತೀಯಾ? बोला है एक अच्छा लड़की तुम्हें ढूंढूंगा. कौन बोला? खूबसूरत मेरे बाप मलना. ಶೀಸ್ खूबसूरत है. ಬ್ಯೂಟಿ ಬಗ್ಗೆ ಎರಡು ಮಾತಾಡಂಗಿಲ್ಲ. ಬೇರೆಲ್ಲ ಅಲ್ಲ, ಬ್ಯೂಟಿ ಅನ್ನೋದು ಇಂಟರ್ ಒಳಗಿರ್ಬೇಕು, ಹೊರಗಡೆ ಅಲ್ಲ ಅಲ್ವಾ? ಆದ್ರೆ ಬ್ಯೂಟಿ ಬಗ್ಗೆ ನಾನೇನು ಹೇಳ್ತಾ ಇಲ್ಲ.
ಆದ್ರೆ ಏನು ಅಂತ ನಾನು ಹೇಳ್ದೆ ನೋಡಪ್ಪ ಜೂಲಿ, ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ದರ್ಶನ್ ಇತ್ತ ಕುಳ್ಗಿದ್ದೀನಿ, ದುನಿಯಾ ವೆಜ್ಜಿಗಿನ ಬೆಳಗಿದ್ದೀನಿ, ಸುದೀಪ್ ತರ ಸ್ಲಿಮ್ ಆಗಿದ್ದೀನಿ, ಗಣೇಶ್ ತರ ಗುಂಗುಂಡಾಗಿದ್ದಾರೆ, ಹೆಂಗೋ ತಕ್ ಮಾಡ್ಕಿದ್ದೀನಿ, ಮದುವೆ ಮಕ್ಕಳ ಇತ್ತೆ, ಗಂಡ್ಮಗವ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಹೆಣ್ಮಗವ್ರ ಕಿತ್ತೂರು ರಾಣಿ ಚೆನ್ನಮ್ಮ, ಗಂಡ್ಮಗವ್ರ ಮದುವೆ ಮಾಡಿಸಿ ಮಕ್ಕಳು ಮಾಡಿಸಿ ಹೆಣ್ಮಗವ್ರ ಇಂಜಿನಿಯರಿಂಗ್ ಓದಿಸಿ ವಿಶ್ವೇಶ್ವರ ಮಾಡಮ್ಮ, ಮಕ್ಕಳು ಮಾಡಿಸಿ ವಂಶ ಬೆಳೆಸಮ್ಮ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಮ್ ಡ್ಯಾಡಿ ಬೇಡಪ್ಪ ಇಷ್ಟೊತ್ತಲ್ಲ ನೋಡ್ಬೇಕು. ಹೇಳ್ತೀರಾ? Julie, you have any sisters? No. Why? You have? I don't know. You can go ask my mama. No. Or mommy ಕೇಳ್ಬೇಕಂತ ಹೋಗಿ. ಗುಡ್. ನೋಡಪ್ಪ, ನಿಮ್ಗೆ ಬ್ರದರ್ ಇದೆ? ಇದೆ. ಓ ಇದೆ. ಎಲ್ಲಿದೆ? ಚೈಲ್ಡ್ ಇದೆ. ಚೈಲ್ಡ್ ಇದೆ. मेरा एक छोटा भाई है. छोटा भाई. You? सुप्रीत. You? ಸಣ್ಣ ಯಾರೇನು ಸಿಸ್ಟರ್ ಇದೆ? ಅಕ್ಕ ತಂಗಿ? ಸಿಸ್ಟರ್? ಅಕ್ಕ, ತಂಗಿ 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 ತಂಗಿ. ಎಷ್ಟು? 3 ಸಿಸ್ಟರ್ 1 ಬ್ರದರ್. ಓ ಮೈ ಗಾಡ್. ಸಿಸ್ಟರ್ 3 ಇಡಿಯಟ್ಸ್ ಕನ್ನಡದಲ್ಲಿ ಮೇಕ್ ಮಾಡಿದ್ರೆ ಇನ್ ಫ್ಯಾಮಿಲಿ ರೆಫರ್ ಮಾಡ್ತೀನಿ. 4 ಜನ ಇದೆ. 3 ಜನ ಇಲ್ವಾ? ನಿಮ್ಮ 4 ಜನ ಇದೆ. ಹುಡುಗನ ಬಿಡು, ಲೀವ್ ಬಾಯ್, ಓನ್ಲಿ ಐ ಆಮ್ ಟಾಕಿಂಗ್ ಅಬೌಟ್ 3 ಗರ್ಲ್ಸ್. ನೀವಿಬ್ರು ನಿಮ್ಮಲ್ಲಿ? ನಾನೊಬ್ಳೆ. ಸಾಕು. ನಿಮ್ಮಲ್ಲಿ ಅಕ್ಷಯ್? ಅಣ್ಣ ಇದ್ದಾರೆ. ಅಣ್ಣ. ನಿಮ್ಮಲ್ಲಿ? ಏನು? ಅಕ್ಕ 3, ನಾನು ಲಾಸ್ಟ್. ರಿಯಲಿ? ಇಲ್ಲ, ಹಿಂದಿನ ಕಾಲದಲ್ಲಿ ಹಂಗೆ ಇದ್ದಿದ್ದು. ಬಂಗಾರದ ಕಳಸ. ಅವ್ರು ಗಂಡಾಗ್ಲಿ ಅಂತ ಈ ಪುಣ್ಯಾತ್ಮ ಹುಟ್ಟೋ ತನಕ ನಿಮ್ಮ ತಪ್ಪು ತಿಳುವಳಿಕೆ. 3 ಹೆಣ್ಣಾದ್ರೂ ಸುಮ್ನಿರ್ಬೇಕಾಯ್ತು. 3 ಹೆಣ್ಣಾದ್ಮೇಲೆ 4ನೇದು ಗಂಡು ಅಂದ್ರೆ ವಂಶೋದ್ಧಾರಕ ಬೇಕು ಅಂತ ಹರಕೆ ಹೊತ್ಕೊಂಡಾಗ ಹುಟ್ಟಿದಂತ. ಖಂಡಿತವಾಗ್ಲೂ. ನಾನು ನಿಮ್ಮದು ಹಿನ್ನೆಲೆ ನಂಗೆ ಅಷ್ಟು ಗೊತ್ತಿಲ್ಲ, ಆದ್ರೂ ಹೇಳ್ಬಲ್ಲೆ. ನೋಡಪ್ಪ ಧನು, ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ, ಹೆಣ್ಣಾಗ್ಲಿ ಗಂಡಾಗ್ಲಿ ನಿಮ್ಮ ಅಪ್ಪ ಅವ್ನು ಒಳ್ಳೇದಾಗಲಿ. ಆಗ್ಬೇಕು. ತುಂಬಾ ದೊಡ್ಡ ಮನ್ಸು ಇವ್ರದಲ್ಲ. ಅದ್ ಯಾಕೆ ದೊಡ್ಡ ಮನ್ಸು? ಅದಕ್ಕೂ ಒಂದು ಕತೆ ಇದೆ. ಎಲ್ಲದಕ್ಕೂ ಒಂದೊಂದು ಕತೆ ಇದೆ. ಯಾಕೆಂದ್ರೆ ಕಮಿಂಗ್ ಅಕ್ಷಯ್, ನಾನು ಯಾಕೆ ಹೆಣ್ಮಕ್ಳ ಪರ ವೀಕ್ನೆಸ್ ಅಂದ್ರೆ ಮೊದ್ಲಿಂದ ನಂಗೆ ಈಗ ಅಕ್ಷಯ್ ಪರ ನಾನು ಸಪೋರ್ಟ್ ಮಾಡ್ತೀನಿ. ಈಗ ಅಕ್ಷಯ್ ನಾನೇನಾದ್ರು ಕಡೆಗೆ ಉಳ್ಕೊಂಡ್ ಬಂದ್ರೆ ಜೂಲಿ ಕಮೆಂಟ್ ಡಿಸೈನ್ ಜೂಲಿ ಒಂದು ಟಿಪ್ ಹೇಳ್ತೀನಿ, ಜಾಸ್ತಿ ಬುಕ್ ಓದೇ ಮಲ್ಕೊಬಿಡ್ತೀಯಾ? ಇರ್ಬೇಕು. ಒಳ್ಳೆ ಕರ್ನಾಟಕಕ್ಕೆ ಒಂದೇ ಮಾಸ್ಟರ್ ಪೀಸ್. ಜೂಲಿ ಅಕ್ಕ ಇದ್ರೇನೆ ನಾವು ಅಲ್ವಣ? ಅದು ಅದ್ರ ಬಗ್ಗೆ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮ್ಗೆಲ್ಲ. ನಾನು ಯಾವ ವಿಷಯಕ್ಕೆ ಮಾತಾಡ್ತಾ ಇದ್ದೆ ಈಗ? ಅದೇ ಕ್ಲಾರಿಫಿಕೇಶನ್. ಅದೇ ಯಾವ ವಿಷಯ ನಿಮ್ಗೆ ಇದೆಯಾ? ಜೂಲಿ ಜೊತೆ ಮ್ಯಾರೇಜ್ ವಿಷಯ, ದೊಡ್ಡ ಮನಸ್ಸು ಬಗ್ಗೆ ಮಾತಾಡ್ತಲ್ಲ. ಎಸ್, ಸೂಪರ್, ಗುಡ್ ಗರ್ಲ್. ದೊಡ್ಡ ಮನ್ಸ್ ಬಗ್ಗೆ ಹೇಳ್ತೀನಿ. ನಾವ್ ಯಾಕೆ ಹಂಗೆ ಅಂದ್ರೆ ನಾವು ಸೇಮ್ ನಮ್ಮ ಅಪ್ಪನ ತರ. ನಿಮ್ಮ ಅಪ್ಪನೂ ಹಂಗೆ, ನಮ್ಮ ಡ್ಯಾಡಿ ಅವ್ರಿಗೆ ನಿಮ್ಮ ಅಪ್ಪ ಹೇಗೆ ಅಂತ ನಾವು ಅವಾಗಲೇ ಕೇಳಿದಾಗ ವಜ್ರಮುನಿ ಅಂದ್ರಿ. ಕೆಲವೊಂದು ನೇಚರ್ ತಂದೆಯಿಂದ ಗುಣಲಕ್ಷಣಗಳು ಬಂದಿರುತ್ತೆ. ಸೂರ್ಯವಂಶಲ್ಲಿ ಅವ್ನ ಅಪ್ಪ ಮಗನ್ಗೂ ಆಗಲ್ಲ. ಯಾರಪ್ಪ ಅಮ್ಮಂಗೆ? ವಿಷ್ಣುವರ್ಧನ್ ಮಗನ್ಗೂ. ಅಪ್ಪಗೆ ಮನ್ಸಲ್ಲೇ ಗುಡಿ ಫಿಲ್ಮ್ ಕತೆ ಬೇಕಾ ಇವಾಗ? ಕೆಲವೊಂದು ಜೀವನಕ್ಕೆ ಪೂರಕವಾಗಿರುತ್ತೆ ಮಗು. ಕೊಚ್ಚಾಡೇನ್ ಯಾವಾಗ ರಿಲೀಸ್? ನಿಮ್ಗೆ ಹೇಳ್ಬಿಟ್ಟೆ ರಿಲೀಸ್ ಮಾಡ್ತಾರೆ. ಅದು ತುಂಬಾ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಹೆಂಗೆ ಅಂದ್ರೆ ಏನ್ ಮಾಡಿರ್ತಾರೆ ಅಂತ ಅಷ್ಟೇ ನೋಡ್ಬೇಕು. ಅಂದ್ರೆ ನೀವು ಡಬ್ಬಿಂಗ್ ವಿರೋಧಿ ಮಾತ್ರ, ರೀಮೇಕ್ ವಿರೋಧಿ ಅಲ್ಲ. ಖಂಡಿತ ಅಲ್ಲ. ಒಂದ್ ನಿಮಿಷ, ಅಲ್ಲಿ ಚೆನ್ನಾಗಿದೆ, ಒಂದು ಅದ್ಭುತವಾಗಿದೆ. ಯಾಕೆ ಎತ್ಕೋಬಾರ್ದು ಇಲ್ಲಿಗೆ? ಐ ಟೆಲ್ ಯು ಸ್ಮಾಲ್ ಎಕ್ಸಾಂಪಲ್. ಹಿಂದಿಲಿ ಬ್ಲಾಕ್ ಅಂತ ಒಂದು ಸಿನಿಮಾ ಇದೆ. ಕಪ್ಪು, ಬ್ಲಾಕ್ ಕಪ್ಪು. ರಾಣಿ ಮುಖರ್ಜಿ ಮಾಡೋದು ಇಷ್ಟ ಆಯ್ತು ಅನ್ಕೊಡಿ. ಯಾಕೆ ಇಲ್ಲಿ ತಗೊಂಡ್ ಮಾಡ್ಬಾರ್ದು? ಆಯ್ತು, ಅಲ್ಲಿ ಮರ್ಡರ್ ಇದೆ, ಇಲ್ಲಿ ಅಂತ ಡಬ್ ಮಾಡಿದ್ರೆ ಅಲ್ಲಿಗೆ ಸೆನ್ಸಾರ್ ಕೊಟ್ಬಿಟ್ಟು ವಲ್ಗರ್ ವೈಲೆನ್ಸ್ ಇಲ್ಲೂ ಕೊಡ್ಬೇಕಾಗುತ್ತೆ. ಸರಿ, ಬೇಡ ಡಬ್ಬಿಂಗ್ ಬೇಕು ಅಂತ ಹೇಳೋರು ಇಲ್ಲಿ ಎಷ್ಟು ಜನ ಇದೀರಪ್ಪ? ನಮಗ್ ಬೇಡ ಡಬ್ಬಿಂಗ್. ವೆರಿ ಗುಡ್. ಸೀರಿಯಲ್ ಅವ್ರಿಗೆ ಮನೆ ಬೇಕು. ಬೇಕಾ ಡಬ್ಬಿಂಗ್? ಓಕೆ, ಐ ಟೆಲ್ ಯು ಸ್ಮಾಲ್ ಥಿಂಗ್. ಒಂದ್ ನಿಮಿಷ, ಒಂದೇ ಎಕ್ಸಾಂಪಲ್. ಡಿಡ್ ಯು ವಾಚ್ ದ ಮೂವಿ ग्रैंड मस्ती? हिंदी ग्रैंड मस्ती विवेक ओबेरॉय? नहीं देखा. अच्छा, डबिंग आता है कन्नड़ में. आप और आपका बाप दोनों बैठकर कन्नड़ मूवी डबिंग, सॉरी रीमेक डबिंग हुआ था. ग्रैंड मस्ती मूवी ನೋಡ್ತೀರಾ? ನೀವು ನಿಮ್ಮ ಅಪ್ಪ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಬೇಕು. ಗ್ರ್ಯಾಂಡ್ ಮಸ್ತಿ ಕ್ಲೀನ್ ಯುವರ್ ಮೈಂಡ್, ಎವ್ರಿಥಿಂಗ್. ಅಯ್ಯೋ, ಕ್ಲೀನ್ ಆಗದಕ್ಕವ ಬ್ಲೀಚಿಂಗ್ ಪೌಡರ್ ಹಾಕಿ ಬೆಳಗ್ಗೆ ತಲೆ, ಬ್ಲೀಚಿಂಗ್ ಪೌಡರ್ ಹಾಕಿ, ಫಿನೈಲ್ ಹಾಕಿ, ಹಾರ್ಪಿಕ್ ಎಲ್ಲ ಹಾಕಿ. ಹಾರ್ಪಿಕ್ ಅದು ಅದಕ್ಕೆ ತಲೆಗೆ ಹಾಕೋದಲ್ಲ, ಇನ್ನೇನೋ ಹಾಕೋದು. ಅಂದ್ರೆ ಬ್ರಷ್ ಅಲ್ಲಿ ಕ್ಲೀನ್ ಮಾಡಿ. ಹಲೋ ಚಾಲೆಂಜಸ್, ಏನ್ ಮಾಡ್ತಿದ್ದೀರಾ? ಎಲ್ಲ ಬಲೂನ್ ಅಲ್ಲಿ ಆಟ ಆಡ್ತಾ ಇದೆ. ಬಲೂನ್ ಅಲ್ಲಿ ಆಟ ಆಡ್ತಿದ್ದೀರಾ? ಯಾಕೆ? ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಬರೀ ವೈಟ್ ಬಲೂನಾ? ಇಲ್ಲ, ರೆಡ್ ಅಲ್ಲಿ ಓಡಾಯ್ತು ಆ ಕಡೆಗೆ. ಈಗ ನಿಮ್ಮೆಲ್ಲರಿಗೂ ಒಂದು ಆಕ್ಟಿವಿಟಿ ಕೊಡ್ತಿದ್ದೀನಿ ಚಾಲೆಂಜಸ್ ನಾನು. ನಿಮ್ ಕಪಲ್ ಜೊತೆ ನಾ ಇಲ್ಲಿ ಹೇಳ್ತೀನಿ, ಅಲ್ಲಿ ಬಂದು ಕೂತ್ಕೊಳ್ಳಿ.
ಓಕೆ. ಇಲ್ಲೊಂದು ಕಪಲ್ ರೈಟ್ ಸೈಡ್, ಇಲ್ಲೊಂದು ಕಪಲ್ ಲೆಫ್ಟ್ ಸೈಡ್. ಒಂದು ಚಾಲೆಂಜ್ ಏನಂದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ, ಅದ್ರ ಪ್ರಯುಕ್ತವಾಗಿ ನಾನು ನಿಮ್ಗೊಂದು ಚಾಲೆಂಜ್ ಕೊಡೋಕೆ ಬಂದಿದ್ದೀನಿ. ಈಗ ನಿಮ್ಗೆ ಇಲ್ಲಿ ಕೊಟ್ಟಿರೋ ವಸ್ತುಗಳನ್ನ ನೋಡಿ ಈ ವಸ್ತುಗಳಲ್ಲಿ ನೀವು ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಬೇಕು. ಆ ಗ್ರೀಟಿಂಗ್ ಕಾರ್ಡಲ್ಲಿ 10 ಲೈನ್ಸ್ ಇರೋದು, 10 ಸಾಲ್ಗಳಿರೋದು ಒಂದು ಪ್ರೀತಿ ಮೇಲೆ ಕವನ ಬರಿಬೇಕು. ಪ್ರೀತಿಯ ಕವನ 10 ಸಾಲ್ಗಳು ಇರಬೇಕು ಆ ಗ್ರೀಟಿಂಗ್ ಕಾರ್ಡಲ್ಲಿ. ಗ್ರೀಟಿಂಗ್ ಕಾರ್ಡ್ ಯಾವಾಗಲೂ ಅಟ್ರಾಕ್ಟಿವ್ ಆಗಿರಬೇಕು, ಕಲರ್ಫುಲ್. ನಿಮ್ಮ ಡಿಸೈನ್, ನಿಮ್ಮ ಥಿಂಕಿಂಗ್ ನಿಮ್ಗೆ ಏನು ಅನ್ಸುತ್ತೆ ಆ ಥರ ಮಾಡಿ, ಕ್ರಿಯೇಟಿವಿಟಿ ಇರಲಿ. ಆಯ್ತಾ? ಕ್ಲಿಯರ್? ಚಾಲೆಂಜರ್ಸ್? ಎಸ್. ರೆಡಿ? ಯು ಚಾಲೆಂಜ್ ಸ್ಟಾರ್ಟ್ಸ್ ನೌ. ಹಾಕ್ತಾ ಇದ್ರೆ ಹಾಕ್ತಾನೆ ಇರ್ಬೋದಲ್ವಾ? ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರುತ್ತೆ, ಆಮೇಲೆ ರೌಂಡ್ ಶೇಪ್ ಕೊಡ್ಬೇಕು. All of them. ಅಯ್ಯೋ ತಗೋಬಪ್ಪ. Bring it down. We'll do something. What it? ಏನು ತಲೆ ನೋಡುತ್ತಂಗೆ ಮಾಡೋದ? ತಲೆ ಏನು ಹೊಡೆದ್ರೆ ಗೊತ್ತಾಗಲ್ಲ. ಯಾವ್ದಾದ್ರು ಇಂಗ್ಲೀಷ್ ಟೋನ್ ಇದ್ರೆ ಹೇಳು, ಟ್ರಾನ್ಸ್ಲೇಟ್ ಮಾಡಿ ಹೇಳು. ಟೆಲ್ ಒನ್ ಇಂಗ್ಲೀಷ್ ಸಾಂಗ್, ಐ ಟ್ರಾನ್ಸ್ಲೇಟ್. ನೋ ಒನ್ ನೋಸ್. ಈಗ ಹಂಸಲೇಖನ್ ಸಾಂಗ್ ಹಾಕಿದ್ರೆ ಗೊತ್ತಾಗುತ್ತೆ. ಡೂ ವಾಟ್ ಯು ವಾಂಟ್, ಓಕೆ? ಡೋಂಟ್ ಸಿಟ್ ಅಲೋನ್. ನೀವು ಕೂತ್ಕೊಂಡ್ರೆ ನಾನು ಕೈ ಕಾಲ ಓಡಲ್ಲ. ನನಗೆ ದರ್ಶನ್ ಅಂತ ಕುಳ್ಗಿದ್ದೀನಿ, ದುನಿಯಾ ವೆಜ್ಜಿಗೆ ಬೆಳ್ಳಗಿದ್ದೀನಿ, ಇಲ್ಲ ಇಲ್ಲ ಸ್ಲಿಮ್ ಆಗಿದ್ದೀನಿ, ಗಣೇಶ್ ತರ ಗುಂಡ್ಗುಂಡಾಗಿದ್ದೀನಿ, ಮದುವೆ ಆದ್ರೆ ಮಕ್ಕಳಾಯ್ತು. ನೀನು ಕೇಳಿ 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 ಸಾಕಾಗೋಗಿದೆ ಕಣ ನಮ್ಗೆ. ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ಲವ್ ಬಗ್ಗೆ ಮಾತಾಡೋದು ಇಷ್ಟ ಆಗಿಲ್ಲ. ಫಸ್ಟ್ ಆಫ್ ಆಲ್ ಚಾಲೆಂಜ್ ರೂಮ್ ನಲ್ಲಿ ಒಡೆದ ಹಾರ್ಟ್ಗಳು, ಬಿದ್ದ ಏಟುಗಳು. ತುಂಬಾ ಕೋಪ ಬರಿಸ್ತಿದ್ದೆ ಅವಳಿಗೆ, ಹೊಡಿತಾಳೆ, ಗ್ಯಾರಂಟಿ ಹೊಡಿತಾಳೆ. ಅರ್ಧರ್ಧ ಕಟ್ಟಾಗ್ಬಿಟ್ಟೈತೆ ಹೃದಯ. ಇಲ್ಲ ಕಟ್ಟಾಗಿರ್ತೀನಿ, ಜಾಯಿಂಟ್ ಮಾಡಿದೀವಿ ಈಗ. ಇಲ್ಲಿ ಎಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಕಟ್ಟಾಗ್ಬಿಟ್ಟೈತೆ, ಜಾಯಿಂಟ್ ಆಗಿದೆ ಅದು. ಹಾರ್ಟ್ ಕಾಟಿ ಇದೆ. ಯಾರು ಹೇಳಿದ್ದು ಹಾರ್ಟ್ ಜಾಯಿಂಟ್ ಇದೆ? ಕಟ್ಟಾಗಿಲ್ಲ. ಹಾರ್ಟ್ ಕಾಟಿ ಇರಬೇಕು. ಆಟ ಕಟ್ಟಿರ್ಬೇಕಾ? ಓಕೆ. ನೀವೇನ್ ಮಾಡ್ತಾ ಇದ್ದೀರಾ? ಅವರು ಚಿಕ್ಕ ಆಟ. ಅದ್ಯಾರ್ದು? ನಿಮ್ದ? ನಮ್ದು. ಅವ್ರಿಗೆ ದೊಡ್ಡ ಹಾರ್ಟ್. ಅಣ್ಣ ಪ್ರಥಮಣ್ಣ ಹೇಳಣ್ಣ, ನಿಮ್ದೇನೇನು ಕುಂದು ಕೊರತೆಗಳೆಲ್ಲ ಈಗ ಹೇಳ್ಬಿಡು. ಏನು ಹೇಳಕ್ಕಾಗಲ್ಲ. ನಾನು ಏನ್ ಹೇಳಿದ್ರು, ಕಾನ್ಸಂಟ್ರೇಟೆಡ್ ಸಲ್ಫರಿಕ್ ಆಸಿಡ್ ತಗೊಂಡು ನಿಮ್ ಬಾಯಿಗೆ ಹಾಕ್ತಂಗ ಆಯ್ತು ನಿಮ್ಗೆ. ಏನೇನ? ಕಾನ್ಸಂಟ್ರೇಟೆಡ್ ಸಲ್ಫರಿಕ್ ಆಸಿಡ್ ತಲೆ ಮೇಲೆ ಸುರಿದಂಗ ಆಯ್ತು. ಅದೇನದು? ನನ್ ಕಂಡ್ರೆ ನಿಮ್ಗೆ ಆಗಲ್ಲ. ಯಾರು ಹೇಳಿದ್ರು? ಪ್ರಯತ್ನ ಇಲ್ಲ. ಓಕೆ, ಅಕ್ಷಯ್ ಅಂಡ್ ಧನುಶ್ರೀ, ನೀವು ಈ ಗ್ರೀಟಿಂಗ್ ಅಲ್ಲಿ ಬರ್ದಿರೋ ಕವಿತೆನ ಜೋರಾಗಿ ಹೇಳಿ. ನೀನಿಲ್ಲದೆ 2 ಗಂಟೆಯೂ ಇರದ ನಾನು 24 ಗಂಟೆ ಹೇಗಿದ್ದೇನೋ ಆ ದೇವರಿಗೆ ಗೊತ್ತು. ನಿನ್ನ ಜೊತೆ ಇರುವಾಗ ನಿನ್ನ ಬೆಲೆ ತಿಳಿಯದ ನಾನು ಈಗ ತಿಳಿಯುತ್ತಿದ್ದೇನೆ ನಿನ್ನ ಬೆಲೆ.
ಅಮ್ಮ, ಒಂದು ಮಾತು, ನಾನು ಕುಡಿದಿಲ್ಲ, ಆದರೂ ನಿನ್ನ ನೆಶೆಯಲ್ಲಿದ್ದೇನೆ. ಆಯ್ತಮ್ಮ? ಸೂಪರ್, ನೈಸ್, ವೆರಿ ಗುಡ್. ಅಶ್ವಿನ್ ಅಂಡ್ ಸೋನಿಯಾ. ಪ್ರೀತಿ 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 ಈ ಪ್ರೀತಿ ಬರೀ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಇದು ನನ್ನ ನಿನ್ನ ಪ್ರೀತಿ. ಅದೇ ನಮ್ಮ ಮುದ್ದಾದ ಗೆಳೆತನದ ಪ್ರೀತಿ. ನಮ್ಮ ಗೆಳೆತನದ ಪ್ರೀತಿಗೆ ಬೇರೆಯವರು ಕೊಡುವ ಅರ್ಥ ಏನೇ ಇದ್ದರೂ ಇದು ಎಂಥ ಗೆಳೆತನದ ಪ್ರೀತಿ ಎಂದು ನಮ್ಮಿಬ್ಬರಿಗೆ ತಿಳಿದರೆ ಸಾಕು. ಅದೇ ನಮ್ಮ ಗೆಲುವಿನ ಪ್ರೀತಿ. ಈ ದಿನ ನೀ ನನಗೆ ನಿನ್ನ ಪ್ರೀತಿಯ ಹುಡುಗನಾದ ನನಗೆ ನಿನ್ನ ಪ್ರೀತಿಯ ಬಗ್ಗೆ ಹೇಳಿದ ದಿನ, ಅದೇ ಪ್ರೇಮಿಗಳ ದಿನ. ಇದು ನಮ್ಮ ದಿನ. ನಮ್ಮ ಕೊನೆ ಉಸಿರಿರುವವರೆಗೂ ನೆನಪಿನಲ್ಲಿ ಸದಾ ತಂಪಾಗಿ, ಹಸಿರಾಗಿ, ಮುದ್ದಾಗಿ ಉಳಿದಿರುವ ದಿನ ಇಂದು ಪ್ರೇಮಿಗಳ ದಿನ. ನೆಕ್ಸ್ಟ್ ಚಪ್ಪಾಳೆ ಎಲ್ಲ ಏನ್ ಮಾಡ್ತಿದ್ದೆ ಕೇಳಿಸ್ಕೊಂಡ್ರಾ? ಪ್ರಥಮ್, ಜೂಲಿಯಾ. ನಿನ್ನನ್ನು ಕಂಡ ಆ ದಿನ, ನನ್ನನ್ನೇ ಮರೆತ ಆ ಕ್ಷಣ. ನೀವು ಒಪ್ಕೊಂಡ್ರೆ ಶುಭಾಶಯ, ಉಗಿದೋಡ್ಸೋ ಶ್ರದ್ಧಾಂಜಲಿ. ನೀವು ಒಪ್ಪಿದರೆ ತಾಳಿ ಕಟ್ಟುವೆ, ಇಲ್ಲದಿದ್ದರೆ ನೀವು ಕಟ್ಟುವ ರಾಖಿಗೆ ಕೈಯ ನೀಡುವೆ. ನನ್ನ ನೆನಪಲ್ಲಿ ನನ್ನ ನೆನಪಿನ ಪುಟದಲ್ಲಿ ಮಾಸದೆ ಉಳಿದಿದೆ ಆ ನಿಮ್ಮ ಸ್ಪರ್ಶ. ಎಂದೆಂದು ಅಳಿಯದಿರಲಿ ನಿಮ್ಮ ಮೊಗದಲ್ಲಿ ಹರ್ಷ. ಕಂಡೊಡನೆ ಪುಳಕ, ಸೇರುವ ತವಕ, ಕೈ ಹಿಡುವೆ ಕೊನೆ ತನಕ. ಇಂತಿ ನಿಮ್ಮವ, ಎಂದೆಂದು ನಿಮ್ಮ ಒಂದು ಮಿಸ್ ಕಾಲ್ ಅಥವಾ ಬ್ಲಾಂಕ್ ಮೆಸೇಜ್ ನಿರೀಕ್ಷೆಯಲ್ಲಿ ನಿಮ್ಮವ. ಚೆನ್ನಾಗಿತ್ತು. ಸ್ವಲ್ಪ ಫೀಲಿಂಗ್ ಅಲ್ಲಿ ಹೇಳಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ನಂಗೆ ತುಂಬಾ ಖುಷಿ ಆಯ್ತು, ನಿಮ್ಗೆ ನೋಡಿದ್ರೆ ಸಖತ್ ಖುಷಿ ಪಡಿ. ಆಯ್ತಲ್ಲ. ಆಮೇಲೆ ಅಲ್ಲಿ ಬಂದ್ಮೇಲೆ ಬರದೇ ಸಾಂಗು. ಚೈತ್ರದ ಪ್ರೇಮಾಂಜಲಿನ ಚೆಲುವಿನ ಚಿತ್ತಾರ. ನೀವು ಸಿಕ್ಕಿದ್ರೆ ಚೈತ್ರ ಪ್ರೇಮಾಂಜಲಿ, ಕೈ ಕೊಟ್ರೆ ಚೆಲುವಿನ ಚಿತ್ತಾರ. ಅದು ಇನ್ನೊಂದ್ಸಲ ನೀವು ಹೂ ಅಂದ್ರೆ ಕವನ ಇನ್ನೊಂದ್ಸಲ ನಿಮ್ಗೋಸ್ಕರ ಓದ್ಬಿಡ್ತೀವಿ ಪರ್ಫೆಕ್ಟ್ ಆಗಿ. ಓದಿ. ನಿನ್ನನ್ನು ಕಂಡ ಆ ದಿನ, ನನ್ನನ್ನೇ ಮರೆತೆ ಆ ಕ್ಷಣ. ನೀವು ಒಪ್ಕೊಂಡ್ರೆ ಶುಭಾಶಯ, ಮುಗಿದೋಡ್ಸೋ ಶ್ರದ್ಧಾಂಜಲಿ. ನೀವು ಒಪ್ಪಿದರೆ ತಾಳಿ ಕಟ್ಟುವೆ, ಇಲ್ಲದಿದ್ದರೆ ನೀವು ಕಟ್ಟುವ ರಾಖಿಗೆ ಕೈಯ ನೀಡುವೆ. ಸರಿ, ರಾಖಿಯಲ್ಲಿ ನನ್ನ ನೆನಪಿನ ಪುಟದಲ್ಲಿ ಮಾಸದೆ ಉಳಿದಿದೆ ಆ ನಿಮ್ಮ ಸ್ಪರ್ಶ. ಈಗ ಸ್ಪರ್ಶ. ನನ್ನ ನೆನಪಿನ ಪುಟದಲ್ಲಿ ಮಾಸದೆ ಉಳಿದಿದೆ ಆ ನಿಮ್ಮ ಸ್ಪರ್ಶ. ಎಂದೆಂದೂ ಅಳಿಯದಿರ್ಲಿ ನಿಮ್ಮ ಮೊಗದಲ್ಲಿ ಹರ್ಷ. ನೋಡಿ ಎಷ್ಟು ಚೆನ್ನಾಗಿ. ಕಂಡೊಡನೆ ಪುಳಕ, ಸೇರುವ ತವಕ, ಕೈ ಹಿಡಿಯುವೆ ಕೊನೆ ತನಕ. ಲವ್ ಸ್ಟೋರಿ ಕ್ಲಿಕ್ ಆದ್ರೆ ಚೈತ್ರದ ಪ್ರೇಮಾಂಜಲಿ, ಕೈ ಕೊಟ್ರೆ ಚೆಲುವಿನ ಚಿತ್ತಾರ. ಇಂತಿ ನಿಮ್ಮವ, ಎಂದೆಂದೂ ನಿಮ್ಮ ಒಂದು ಮಿಸ್ ಕಾಲ್ ಅಥವಾ ಬ್ಲಾಂಕ್ ಮೆಸೇಜ್ ನಿರೀಕ್ಷೆಯಲ್ಲಿ ಪ್ರಥಮ. ಮೂರ್ ಕಪಲ್ಸ್ ಚೆನ್ನಾಗಿ ಬರ್ದಿದ್ದೀರಾ. ಎಲ್ಲರಿಗೂ ಕಂಗ್ರಾಟ್ಸ್. ನೀವು ಒಪ್ಪಿದರೆ ತಾಳಿ ಕಟ್ಟುವೆ, ಇಲ್ಲದಿದ್ದರೆ ನೀವು ಕಟ್ಟುವ ರಾಖಿಗೆ ಕೈಯ ನೀಡುವೆ ಅಂತಿದೆ. ಅದ್ರ ಮೊದಲನೇ ಲೈನ್ ಮನ್ಸಲ್ಲಿ ಇಟ್ಕೊಂಡು ಎರಡನೇ ಲೈನ್ ಡಿಲೀಟ್ ಮಾಡಿ. ಅಲ್ಲ, ಡೈಲಾಗ್ ಅಷ್ಟೇ. ಬರ್ದಿರೋದನ್ನ ಹೇಳಿದೆ. ಕೆಲವು ನೋಡಿ, ಸ್ಟಾರ್ ಸಪ್ಲೈ ಅಂತ ಕೊಡ್ತಾರೆ ಗೊತ್ತಾ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸಪ್ಲೈ ಅಂತ. ಲೈಕ್ ಸುಮ್ಮನೆ ಹೇಳಿದೆ, ತಮಾಷೆಗೆ ತೋಡಿ. ಚಾಲೆಂಜ್ ಅಷ್ಟೇ, ಚಾಲೆಂಜಸ್. ನಿದ್ದೆ ಇಲ್ಲದೆ 22 hours ಕಳೆದಿದ್ದೀರಾ ಈಗ. ಕಂಗ್ರಾಟ್ಸ್ ಎಲ್ಲಾರ್ಗು. ನಿಮ್ ಜರ್ನಿ ಮುಂದೆ ಕಂಟಿನ್ಯೂ ಆಗುತ್ತೆ, ಇನ್ನೂ ಅಷ್ಟು ಚಾಲೆಂಜಸ್ ಗಳಿರುತ್ತೆ. ಸೊ ಆಲ್ ದ ಬೆಸ್ಟ್.